ಭಗವಂತನಿಗೆ ನೈವೇದ್ಯವನ್ನು ಮಾಡೋದಕ್ಕಾಗಿ ಅಡಿಗೆಯನ್ನು ಶುದ್ಧವಾದ ರೀತಿಯಲ್ಲಿ ಸಿದ್ಧಪಡಿಸಬೇಕು ಅಂತ ಅನೇಕ ಋಷಿಗಳು ಅದನ್ನು ಅನೇಕ ನಿಯಮಗಳಿಂದ ನಮಗೆ ತಿಳಿಸಿದ್ದಾರೆ. ತಾತ್ಪರ್ಯ ನಿರ್ಣಯದ ವ್ಯಾಖ್ಯಾನದಲ್ಲಿ ಒಂದು ವಿಶೇಷವಾದ ಚರ್ಚೆಯನ್ನು ಆ ವ್ಯಾಖ್ಯಾನಕಾರರಾದ ರಾಮಾಚಾರ್ಯರು ಅಂತನವರು ಮಾಡ್ತಾರೆ. ಅಡಿಗೆ ಮಾಡಬೇಕಾದರೆ ಅದೊಂದು ದೇವರ ಪೂಜೆ, ಅದೊಂದು ದೇವರ ಸೇವೆ, ದೇವರ ಅರ್ಚನೆ, ದೇವರ ಅಭಿಷೇಕ. ಹೇಗೆ ದೇವರ ಪೂಜೆಯೋ ಅಡಿಗೆ ಮಾಡುವುದು ಕೂಡ ಅದೊಂದು ದೇವರ ಪೂಜೆ. ದೇವರ ಪೂಜೆಯಲ್ಲಿ ಅದೊಂದು ಅಂಗ ಅಲ್ಲ. ನೈವೇದ್ಯ ಮಾಡಬೇಕಾದ್ರೆ ಪದಾರ್ಥ ಸಿದ್ಧ ಮಾಡಬೇಕು. ಪದಾರ್ಥ ಸಿದ್ಧ ಮಾಡಿಕೊಳ್ಳೋದು ಸಹ ಒಂದು ಅಂಗ. ದೇವರಿಗೆ ತುಳಸಿಯಿಂದ ಅರ್ಚನೆ ಮಾಡಬೇಕು. ಅರ್ಚನೆ ಮಾಡಬೇಕಾದ್ರೆ ತುಳಸಿಯನ್ನು ತರಬೇಕಲ್ಲ. ತುಳಸಿಯನ್ನು ತರದೇ ಅರ್ಚನೆ ಮಾಡಲಿಕ್ಕಾಗ್ತದೆ? ಆಗೋದಿಲ್ಲ. ಹೀಗಾಗಿ ಆ ತುಳಸಿಯ ಅವಚಯನ, ತುಳಸಿಯನ್ನು ತರೋದು ಕೂಡ ಅದು ಒಂದು ಅಂಗ, ದೇವ ಪೂಜೆಗೆ ಅಂಗ. ಹಾಗೆ ನೈವೇದ್ಯ ಮಾಡೋದು ಮತ್ತು ಪೂಜೆಯಲ್ಲಿ ಒಂದು ಪೂಜೆ, 16 ಉಪಚಾರಗಳಿವೆ. 16 ಉಪಚಾರಗಳಲ್ಲಿ ನೈವೇದ್ಯ ಸಮರ್ಪಣೆ ಒಂದು ಉಪಚಾರವಾದರೆ ನೈವೇದ್ಯ ಇಲ್ಲದೆ ಸಮರ್ಪಣೆ ಮಾಡೋದು ಹೇಗೆ ಅದನ್ನು ದೇವರಿಗೆ, ಭಗವಂತನಿಗೆ ಅನ್ನೋದಕ್ಕಾಗಿ ನೈವೇದ್ಯವನ್ನು ಸಿದ್ಧಪಡಿಸೋದು ಏನಿದೆಯಲ್ಲ ಅದು ಒಂದು ಅಂಗ, ಅದು ದೇವರ ಪೂಜೆಗೆ. ಹಾಗಾದರೆ ಅದನ್ನು ಸಿದ್ಧಪಡಿಸಬೇಕಾದರೆ ಕಂಡವರಿಗೆಲ್ಲ ದೇವರ ನೈವೇದ್ಯವನ್ನು ಸಿದ್ಧಪಡಿಸುವ ಅಧಿಕಾರ ಇಲ್ಲ ಅಂತ ಅವರು ಶಂಕೆ ಮಾಡಿಕೊಳ್ತಾರೆ. ಸ್ತ್ರೀಯರಿಗೆ ವೇದಾಧಿಕಾರ ಇಲ್ಲದೆ ಇದ್ದದ್ದರಿಂದಾಗಿ ದೇವರ ಪೂಜೆಗೆ ಬೇಕಾದ ನೈವೇದ್ಯವನ್ನು ಸಿದ್ಧಪಡಿಸುವ ಅಧಿಕಾರವು ಅವರಿಗೆ ಇಲ್ಲ. ಹೀಗಾಗಿ ಅಡಿಗೆಯನ್ನು ಹೇಗೆ ಮಾಡಬೇಕು ಅವರು ಅಂತ ಹೇಳಿ ಪ್ರಶ್ನೆ ಮಾಡಿಕೊಳ್ತಾರೆ. ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಆ ಪ್ರಸಂಗದಲ್ಲಿ ಬಂದಾಗ ವಿಸ್ತಾರವಾಗಿ ತಾತ್ಪರ್ಯ ನಿರ್ಣಯದಲ್ಲೇ ಅದನ್ನು ತಿಳಿಯೋಣ ನಾವು. ವೇದಾಧಿಕಾರ ಇಲ್ಲ, ಆದ್ದರಿಂದಾಗಿ ಪಾಕ ಮಾಡುವ ಅಧಿಕಾರವು, ಅಡಿಗೆ ಮಾಡುವ ಅಧಿಕಾರವು ಅವರಿಗೆ ಇಲ್ಲ ಅಂತ ಶಂಕೆ ಮಾಡಿಕೊಂಡು ಅದಕ್ಕೆ ಉತ್ತರವನ್ನು ಹೇಳ್ತಾರೆ. ಯದ್ಯಪಿ ವೇದ ಅಧಿಕಾರ ಇಲ್ಲದೆ ಇದ್ದರೂ ಕೂಡ ತಂತ್ರದಲ್ಲಿ ಹೇಳಿದ ಮಂತ್ರಗಳನ್ನು ಜಪ ಮಾಡುವ ಅಧಿಕಾರ ಅವರಿಗೆ ಇದ್ದದ್ದರಿಂದಾಗಿ ಅವಶ್ಯವಾಗಿ ಅವರು ದೇವರಿಗಾಗಿ ನೈವೇದ್ಯವನ್ನು ಸಿದ್ಧಪಡಿಸಬಹುದು ಅಂತ ಹೇಳಿ, ಅಡಿಗೆ ನಾವೇನು ಮತ್ತೆ ಮತ್ತೆ ತಿಳಿತಾ ಇದ್ದೇವೆ ಅದನ್ನು ಸಣ್ಣದು ಅಂತ ನಾವೇನು ತಿಳಿದಿದ್ದೇವೆ ಅಷ್ಟು ದೊಡ್ಡ ಸ್ಥಾನದಲ್ಲಿ ಆ ಅಡಿಗೆಯನ್ನು ಕೂಡಿಸ್ತಾರೆ. ಅಡಿಗೆ ಮಾಡೋದು ಅಂತ ಅಂದರೆ ಅದಕ್ಕೊಂದು ಯೋಗ್ಯತೆ ಬೇಕು ಅಂತ ಹೇಳ್ತಾರೆ, ಅದಕ್ಕೊಂದು ಅಧಿಕಾರ ಬೇಕು ಅಂತ ಹೇಳ್ತಾರೆ. ಹೀಗಾಗಿ ಶ್ರೀಮದಾಚಾರ್ಯರು ತಂತ್ರಶಾಸ್ತ್ರದಿಂದ ಉದ್ಧರಣೆ ಮಾಡಿದ ಕೃಷ್ಣ ಮುಂತಾದ ಮಂತ್ರಗಳು, ಅದರಲ್ಲಿ ನಮಗೆ ಗುರುಗಳು ಉಪದೇಶ ಮಾಡಿದ ಕೃಷ್ಣ ಮಂತ್ರ, ಅದೊಂದು ಮಂತ್ರ ಸಾಕು ಅಂತ ಹೇಳಿ ಆ ಮಂತ್ರವನ್ನು ಉಪದೇಶ ಮಾಡಿದ್ದಾರೆ. ಹಿಂದೆ ನಾವು ತಿಳಿದಂತೆ ರಾಮಾದಿ ಮಂತ್ರಗಳು, ಯಾವುದು ಶಾಂತ ಮೂರ್ತಿಗಳು, ಯಾವ ಮಂತ್ರಗಳನ್ನು ಜಪ ಮಾಡೋದಕ್ಕಾಗಿ ವಿಶೇಷವಾದ ನಿಯಮ ನಿರ್ಬಂಧಗಳು ಬೇಕಿಲ್ಲವೋ ಅಂತಹ ರಾಮಾದಿ ಅನೇಕ ಮಂತ್ರಗಳಿದೆ ಸ್ತ್ರೀಯರು ಜಪ ಮಾಡೋದಕ್ಕಾಗಿ. ಆದರೆ ಗುರುಗಳು ಕೃಷ್ಣ ಮಂತ್ರ ಸಾಕು ಅಂತ ಹೇಳಿ ಅದೊಂದು ಉಪದೇಶ ಮಾಡಿದ್ದಾರೆ. ಎಲ್ಲ ಮಂತ್ರಗಳನ್ನು ಸಿದ್ಧಪಡಿಸ್ಕೊಳ್ಳಿಕ್ಕಾಗೋದಿಲ್ಲ, ಎಲ್ಲ ಮಂತ್ರಗಳ ಸಿದ್ಧಿಯನ್ನು ಪಡ್ಕೊಳ್ಳಿಕ್ಕಾಗೋದಿಲ್ಲ ಅಂತ ಹೇಳಿ ಕೃಷ್ಣ ಮಂತ್ರದ ಉಪದೇಶವನ್ನು ಮಾಡಿದ್ದಾರೆ. ತಂತ್ರಶಾಸ್ತ್ರದಲ್ಲಿ ಹೇಳಿದ ಮಂತ್ರ ಅವೆಲ್ಲ. ಕೃಷ್ಣ ಮಂತ್ರ ತಂತ್ರಶಾಸ್ತ್ರೋಕ್ತವಾದ ಮಂತ್ರ, ಕಲಿಯುಗದಲ್ಲಿ ಅತಿವೀರ್ಯಪ್ರದವಾದ ಮಂತ್ರ ಅಂತ ಹೇಳಿದ್ದಾರೆ. ಕಲಿಯುಗದಲ್ಲಿ ಈ ಕೃಷ್ಣ ಮಂತ್ರ, ಈ ಮುಂತಕ್ಕೆ ಹಲವು ಮಂತ್ರಗಳಿವೆ, ವ್ಯಾಸ ಮಂತ್ರ, ಕೆಲವು ಮಂತ್ರಗಳಿವೆ. ಈ ಮಂತ್ರಗಳ ಜಪದಿಂದ ವಿಶೇಷವಾಗಿ ಶೀಘ್ರವಾಗಿ ಮನುಷ್ಯ ಸಿದ್ಧಿಯನ್ನು ಪಡಿತಾನೆ ಅಂತ ಹೇಳಿದ್ದಾರೆ. ಅನ್ನೋದಕ್ಕಾಗಿ ಅಂತಹ ಕೃಷ್ಣ ಮಂತ್ರದ ಉಪದೇಶವನ್ನು ಮಾಡಿದ್ದಾರೆ ಅಂತ ಅನ್ನೋದಕ್ಕಾಗಿ ಆ ಮಂತ್ರವನ್ನು ಜಪ ಮಾಡುವ ಅಧಿಕಾರ ಅವರಿಗೆ ಇದ್ದದ್ದರಿಂದ ಅವಶ್ಯವಾಗಿ ಅವರು ಪಾಕ ಮಾಡಬಹುದು, ದೇವರಿಗೆ ನೈವೇದ್ಯವನ್ನು ಸಿದ್ಧಪಡಿಸಬಹುದು ಅಂತ ಹೇಳಿ ಉತ್ತರವನ್ನು ಅವರು ಕೊಡ್ತಾರೆ. ಪ್ರಶ್ನೆಯನ್ನು ಮಾಡಿಕೊಂಡು ಉತ್ತರವನ್ನು ಕೊಡ್ತಾರೆ. ಯದ್ಯಪಿ ವೇದಾಧಿಕಾರ ಇಲ್ಲದೇ ಇದ್ದರೂ ತಂತ್ರಶಾಸ್ತ್ರೋಕ್ತವಾದ ಮಂತ್ರವನ್ನು ಜಪ ಮಾಡುವ ಅಧಿಕಾರ ಅವರಿಗೆ ಇದೆ. ಆದ್ದರಿಂದ ಅವಶ್ಯವಾಗಿ ಅವರು ಮತ್ತೆ ಅಡಿಗೆಯನ್ನು ಮಾಡಬಹುದು ಅಂತ ಹೇಳಿ ಉತ್ತರವನ್ನು ಕೊಡ್ತಾರೆ. ಅಡಿಗೆಯನ್ನು ಮಾಡೋದಕ್ಕಾಗಿ ಅಗ್ನಿಯ ಸಿದ್ಧಿಯನ್ನು ಮೊದಲಿಗೆ ಮಾಡ್ಕೊಳ್ಬೇಕು. ನೋಡ್ತಾ ಹೋದರೆ ಬಹಳ ಕಷ್ಟ ಇದೆ, ಭಾರಿ ಕಷ್ಟ ಇದೆ. ಅಡಿಗೆಯನ್ನು ಮಾಡಿ ಬಿಡ್ತೇವೆ ನಾವು, ಆದರೆ ಅಡಿಗೆ ಮಾಡೋದಕ್ಕಾಗಿ ಹಿಂದೆ ಎಲ್ಲ ನಿಯಮಗಳು ಬಂತು. ಆ ನಿಯಮಗಳನ್ನು ಈಗಿನ ಕಾಲದಲ್ಲಿ ನಮಗೆ ಎಷ್ಟು ಪಾಲನೆ ಮಾಡಲಿಕ್ಕಾಗ್ತದೆ ಅಂತನ್ನೋದು ಒಂದು ಸಂಗತಿ. ಅಡಿಗೆ ಮಾಡಬೇಕಾದರೆ ಆ ಅಡಿಗೆಯನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೆ ಮೊದಲಿಗೆ ಅಗ್ನಿ ಸಿದ್ಧಿ ಆಗಬೇಕಲ್ಲ, ಅಗ್ನಿ ಹೊತ್ಕೊಳ್ಬೇಕಲ್ಲ, ಅಗ್ನಿಯನ್ನು ಸಿದ್ಧ ಮಾಡಬೇಕಲ್ಲ. ಹೇಗೆ ಅಗ್ನಿಯನ್ನು ಸಿದ್ಧ ಮಾಡ್ಕೊಳ್ಳೋದು ಹೇಗೆ? ನಮಗೆ ಇವತ್ತು ಬಹಳ ಸುಲಭವಾದ ಉಪಾಯಗಳಿವೆ. ಹೀಗಾಗಿ ಅಗ್ನಿ ಸಿದ್ಧಿಯನ್ನು ಮಾಡ್ಕೊಂಡು ಬಿಡ್ತೇವೆ, ಅಡಿಗೆ ಮಾಡಿಬಿಡ್ತೇವೆ. ಅಡಿಗೆ ಮಾಡೋದಕ್ಕಾಗಿ ಅಗ್ನಿ ಬೇಕು.
ಆದರೆ ಯಾವುದೋ ಅಗ್ನಿಯ ಮೇಲೆ ಅಡಿಗೆ ಮಾಡ್ತೀನಿ ಅಂತಂದರೆ ಅದನ್ನು ದೇವರು ಒಪ್ಪೋದಿಲ್ವಂತೆ. ದೇವರು ಸ್ವಯಂ ಅಗ್ನಿ. ಹೀಗಾಗಿ ತನಗೆ ಯಾವ ಅಗ್ನಿ ಬೇಕು ಅಂತ ತಾನೇ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದಾನೆ ಭಗವಂತ. ನಾನು ಮಾಡಿದ ಅನ್ನವನ್ನು ಅಡಿಗೆಯನ್ನು ನಾನು ನೋಡಬೇಕಾದರೆ ಎಂಥ ಅಗ್ನಿಯ ಮೇಲೆ ಅಡಿಗೆಯನ್ನು ಮಾಡಿರಬೇಕು ಅದನ್ನು ದೇವರು ನಿರ್ಧಾರ ಮಾಡಿಟ್ಟಿದ್ದಾನಂತೆ ಭಗವಂತ. ಹೀಗಾಗಿ ಅದೇ ಲೌಗಾಕ್ಷ ಸ್ಮೃತಿಯಲ್ಲಿ ವಿಶೇಷವಾಗಿ ಆ ಅಡಿಗೆ ಪಾಕದ ವಿಚಾರವನ್ನು ವಿಶೇಷವಾಗಿ ತಿಳಿಸಿದ್ದಾರೆ. ಪಾವಕಂ ನಿತ್ಯಪಾಕಾಯ ಸ್ವಕೀಯಂ ಪರಿಕಲ್ಪಯೇತ್ ಅಂತ ಹೇಳ್ತಾರೆ. ಆ ಅಗ್ನಿ ತನ್ನ ಮನೆಯದ್ದಾಗಿರಬೇಕು ಅಂತ ಹೇಳ್ತಾರೆ. ಹಿಂದೆ ನಾವು ದೀಪದ ಪ್ರಸಂಗ ಬಂದಾಗ ಹೇಳಿದ್ದೀನೋ ಬಿಟ್ಟಿದ್ದೀನೋ ಗೊತ್ತಿಲ್ಲ, 24 ಗಂಟೆ ಮನೆಯಲ್ಲಿ ದೀಪ ಇರಬೇಕು. ದೇವರ ಮುಂದಿನದ್ದು ಅಲ್ಲ, ಅದಂತೂ ಇರಲೇಬೇಕು. ದೇವರ ಮುಂದಿನ ದೀಪ ಅಲ್ಲದೇನೆ ಮನೆಯಲ್ಲಿ ಒಂದು ದೀಪ 24 ಗಂಟೆ ಇರಲೇಬೇಕು. ಅದು ಲೌಕಿಕವಾದ ದೀಪ, ಮನೆಯನ್ನು ಬೆಳಗೋದಕ್ಕಾಗಿ ಇರುವ ದೀಪ ಅದು. ಸಾಯಂಕಾಲ ರಾತ್ರಿ ಆಯಿತು ಅಂತಂದರೆ ಎಲ್ಲ ಮನೆಯಲ್ಲಿ ದೀಪ ಹಚ್ಚೋದು ಒಂದು. ಇನ್ನೊಂದು ದೀಪ ಪ್ರತ್ಯೇಕವಾಗಿ ಯಾವಾಗಲೂ ಸಿದ್ಧವಾಗಿರಬೇಕು ಅಂತ ಹೇಳಿದ್ದಾರೆ. ಅದೊಂದು ಲೌಕಿಕವಾದ ಅಗ್ನಿ. ಹೀಗೆ ಪಾವಕಂ ನಿತ್ಯಪಾಕಾಯ ಸ್ವಕೀಯಂ ಪರಿಕಲ್ಪಯೆ, ತನ್ನ ಮನೆಯಲ್ಲಿಯೇ ಇರುವ ತನ್ನದೇ ಆದ ಪಾವಕ ಅಂದರೆ ಅಗ್ನಿ, ಅಡಿಗೆ ಮಾಡೋದಕ್ಕಾಗಿ ಪಾಕಕ್ಕಾಗಿ ತನ್ನ ಅಗ್ನಿಯನ್ನೇ ಉಪಯೋಗಿಸ್ಕೊಳ್ಬೇಕು, ತನ್ನ ಮನೆಯಲ್ಲಿ ಇರುವ ಅಗ್ನಿಯನ್ನೇ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಅಂತ ಹೇಳಿ ದೇವರ ಮುಂದೆ ಹಚ್ಚಿದ ನಂದಾದೀಪವನ್ನು ಅಡಿಗೆಗೆ ಹೊತ್ತಿಸ್ಕೊಳ್ಳೋದಕ್ಕಾಗಿ ಉಪಯೋಗಿಸ್ಕೊಳ್ಳಿಕ್ಕಿಲ್ಲ. ಹರಿಕಥಾಮೃತ ಸಾರದಲ್ಲಿ ಆ ವಿಚಾರವನ್ನು ಜಗನ್ನಾಥದಾಸರು ಬಹಳ ನಿಷ್ಠುರವಾಗಿ ತಿಳಿಸಿಬಿಟ್ಟಿದ್ದಾರೆ. ದೇವರಿಗೆ ಅಂದರೆ ಅದು ದೇವರಿಗೆ ಮಾತ್ರ, ಅದನ್ನು ಮತ್ತಾವುದಕ್ಕೂ ಬಳಸೋ ಹಾಗಿಲ್ಲ. ಬಳಸಿದರೆ ಅದು ಎಂಜಲುವುದು ಅಂತ ಹೇಳಿದ್ದಾರೆ. ಎಂಜಲು ಅಂದರೆ ನಮ್ಮ ಬಾಯಿ ತಾಕಿದರೆ ಮಾತ್ರ ಎಂಜಲು ಅಂತ ಅಲ್ಲ. ಎಂಜಲು ಅಂತಂದರೆ ಇವೆಲ್ಲ ಉಚ್ಛಿಷ್ಟ. ಇದೆಲ್ಲ ಆ ದೇವರ ದೀಪದ ಆ ಬೆಳಕನ್ನು, ಆ ಅಗ್ನಿಯನ್ನು ನಾವು ಬೇರೆ ನಮ್ಮ ಕೆಲಸಕ್ಕೆ ಉಪಯೋಗಿಸ್ಕೊಳ್ತೇವೆ, ಊಟ ಮಾಡೋದಕ್ಕಾಗಿ ಅಥವಾ ಮನೆ ದೀಪ ಹಚ್ಚೋದಕ್ಕಾಗಿ, ಅಡಿಗೆ ಒಲೆ ಹೊತ್ತಿಸೋದಕ್ಕಾಗಿ, ಹೀಗೆ ಬೇರೆ ಬೇರೆದಕ್ಕಾಗಿ ಆ ದೀಪವನ್ನು ಉಪಯೋಗಿಸಿಕೊಂಡ್ರೆ ಆ ದೀಪ ಉಚ್ಛಿಷ್ಟವಾಗಿ ಹೋಗಬೇಕು. ಆ ದೀಪವನ್ನು ತೆಗಿಬೇಕು, ಅಲ್ಲಿ ಇಡ್ಲಿಕ್ಕೆ ಲಾಯಕ್ಕಲ್ಲ ಅದು. ಆ ದೀಪವನ್ನು ತೆಗೆದು ಮತ್ತೆ ಬೇರೆ ದೀಪವನ್ನು ಇಡಬೇಕು ಅಂತ ಹೇಳ್ತಾರೆ. ಹೀಗಾಗಿ ಆ ದೇವರ ಮುಂದಿನ ದೀಪವನ್ನಂತೂ ಯಾವುದಕ್ಕೂ ಉಪಯೋಗಿಸೋ ಹಾಗಿಲ್ಲ. ಅಡಿಗೆಗೆ ಅಗ್ನಿ ಬೇಕು, ಲೌಕಿಕವಾದ ಅಗ್ನಿ ಬೇರೆ ಮನೆಯಲ್ಲಿ ಇನ್ನೊಂದು ದೀಪ ಏನಿರ್ತದಲ್ಲ ಆ ದೀಪದಿಂದ ಹೊತ್ತಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಅಡಿಗೆ ಮಾಡೋದಕ್ಕಾಗಿ ಅಗ್ನಿ ಲೌಕಿಕವಾದ ಅಗ್ನಿ ಆಗಬೇಕು, ದೇವರ ಮುಂದಿನ ದೀಪ ಆಗಬಾರದು ಅಂತ ಅನ್ನೋದನ್ನು ಹೇಳಿದ್ದಾರೆ. ಅಂತೂ ಆ ರೀತಿಯಾಗಿ ತನ್ನ ಮನೆಯಲ್ಲಿರುವ ಲೌಕಿಕವಾದ ಅಗ್ನಿಯಿಂದಲೇ ಮತ್ತೆ ಬಲಿ ಹೊತ್ತಿಸಿಕೊಂಡು ಅದರ ಮೇಲೆ ಅಡಿಗೆಯನ್ನು ಮಾಡಬೇಕು ಅಂತ ಅನ್ನೋದನ್ನು ಆ ಲೌಗಾಕ್ಷ ಸ್ಮೃತಿಯಲ್ಲಿ ಆ ಋಷಿಗಳು ನಮಗೆ ಹೇಳ್ತಾರೆ. ಮುಂದೆ ಅಲ್ಲೇನೆ ಅನೇಕ ಮಾತುಗಳನ್ನು ಹೇಳ್ತಾರೆ. ನಮ್ಮ ಮನೆಯಲ್ಲಿ ಲೌಕಿಕವಾದ ಅಗ್ನಿ ಇಲ್ಲ, ದೇವರ ದೀಪ ಒಂದೇ ಇದೆ, ಅದರ ಹೊರತಾಗಿ ಬೇರೆದಿಲ್ಲ. ಆವಾಗ ಅಗ್ನಿಯ ಸಿದ್ಧಿ ಹೇಗೆ, ಅಗ್ನಿಯ ಸಂಪಾದನೆ ಹೇಗೆ, ಅಗ್ನಿಯನ್ನು ಹೇಗೆ ಸಂಪಾದನೆ ಮಾಡಿಕೊಳ್ಳಬೇಕು ಅನ್ನೋದಕ್ಕಾಗಿ ಹೇಳ್ತಾರೆ. ಯದಿನ ಸ್ಯಾತ್ ಸ್ವಕೇ ಗೇಹೆ ದೈವಾದಗ್ನಿಸ್ತದಾ ಪುನಃ. ಏನೋ ದೈವ ಮನೆಯಲ್ಲಿ ಅಗ್ನಿ ಇಲ್ಲ, ಆಗ ಅಂಥ ಪ್ರಸಂಗದಲ್ಲಿ ಶ್ರೋತ್ರಿಯಾಗಾರತೋ ಗ್ರಾಹ್ಯ, ಅಕ್ಕಪಕ್ಕದಲ್ಲಿ ಇರುವ ಅಥವಾ ದೂರದಲ್ಲಿ ಇರುವ ಎಲ್ಲೇ ಇರಲಿ ಶ್ರೋತ್ರಿಯರ ಮನೆ. ಶ್ರೋತ್ರಿಯ ಅಂದರೆ ವೇದಾಂತಗಳನ್ನು ಅಧ್ಯಯನ ಮಾಡಿ ಪ್ರತಿನಿತ್ಯ ಅಗ್ನಿಹೋತ್ರವನ್ನು ಮಾಡುವ ಪುರುಷನಿಗೆ ಶ್ರೋತ್ರಿಯ ಅಂತ ಕರೀತಾರೆ. ಇವತ್ತು ಎಲ್ಲಿ ಇದ್ದಾರೆ? ಯಾರೂ ಇಲ್ಲ. ಬೇಡ, ಶಾಸ್ತ್ರವನ್ನು ಅಧ್ಯಯನ ಮಾಡಿದವನು ಅದೂ ಬೇಡ, ವೈಷ್ಣವನಾದ ವಿಷ್ಣು ಭಕ್ತನಾದ ಬ್ರಾಹ್ಮಣ. ಇವೆಲ್ಲ ಶ್ರೋತ್ರಿಯ ಅಂತ ಅನ್ನೋದು ಆಗಿನ ಕಾಲಕ್ಕೆ ಹೇಳಬೇಕಾದ ಮಾತುಗಳು. ಇವತ್ತು ವೈಷ್ಣವನಾದ ವಿಷ್ಣು ಭಕ್ತನಾದ ಬ್ರಾಹ್ಮಣ, ಆ ವಿಷ್ಣು ಭಕ್ತನಾದ ಬ್ರಾಹ್ಮಣನ ಮನೆಯಿಂದ ಅಗ್ನಿಯನ್ನು ತರಬೇಕು ಅಂತ ಹೇಳ್ತಾರೆ. ನಮ್ಮ ಮನೆಯಲ್ಲಿ ಅಗ್ನಿ ಇಲ್ಲ, ಆ ಸಂದರ್ಭದಲ್ಲಿ ಶ್ರೋತ್ರಿಯರ ಮನೆಗೆ ವಿಷ್ಣು ಭಕ್ತನಾದ ಬ್ರಾಹ್ಮಣರ ಮನೆಯಿಂದ ಅಗ್ನಿಯ ಸಂಪಾದನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಶ್ರೋತ್ರಿಯಾಗಾರತೋ ಗ್ರಾಹ್ಯ. ಶ್ರೋತ್ರಿಯ ಇಲ್ಲ, ಅಕ್ಕಪಕ್ಕದಲ್ಲಿ ವಿಷ್ಣು ಭಕ್ತನಾದ ಬ್ರಾಹ್ಮಣ ಇಲ್ಲ, ಎಲ್ಲಿಯೂ ಸುತ್ತಮುತ್ತಲಿಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ಸಾಮಾನ್ಯ ಬ್ರಾಹ್ಮಣ ಗೃಹ. ವಿಷ್ಣು ಭಕ್ತನಾದ ವೇದಾಂತಗಳನ್ನು ಅಧ್ಯಯನ ಮಾಡಿದ ಬ್ರಾಹ್ಮಣ ಸುತ್ತಮುತ್ತಲೂ ಇಲ್ಲ ಅಂತಾದರೆ ಒಟ್ಟಾರೆ ಸಾಮಾನ್ಯ ಬ್ರಾಹ್ಮಣ, ಅವನೇನು ವೇದಾಂತ ವಿದ್ವಾಂಸನಾಗಿರಬೇಕಾಗಿಲ್ಲ, ಆದರೆ ಸಾಮಾನ್ಯ ಅರ್ಥಾತ್ ಜ್ಞಾನವಿಲ್ಲದೆ ವಿಷ್ಣು ಭಕ್ತಿ ಮಾತ್ರ ಇದೆ, ತನ್ನಷ್ಟಕ್ಕೆ ತಾನು ಪೂಜೆ ಪುನಸ್ಕಾರವನ್ನು ಮಾಡ್ತಾನೆ ಅಂಥ ಬ್ರಾಹ್ಮಣ, ಸಾಮಾನ್ಯ ಬ್ರಾಹ್ಮಣನ ಮನೆಯಿಂದಾದರೂ ಮತ್ತೆ ಅಗ್ನಿಯ ಸಂಪಾದನೆಯನ್ನು ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಸಾಮಾನ್ಯ ಬ್ರಾಹ್ಮಣ ಗೃಹ ತಾದೃಶಸ್ಯಾಪ್ಯ ಸಂಭವೆ. ನೋಡ್ರಿ, ಅಂದರೆ ಎಷ್ಟು ವಿಚಾರವನ್ನು ಮಾಡಿದ್ದಾರೆ ಹಿಂದಿನ ಋಷಿಗಳು ನಮಗಾಗಿ.
ಅಂತ ಅನ್ನೋದನ್ನು ನಮ್ಮ ಧರ್ಮ ಉಳಿಸೋದಕ್ಕಾಗಿ ಎಷ್ಟೆಷ್ಟು ಸೂಕ್ಷ್ಮವಾದ ವಿಚಾರವನ್ನು ಮಾಡಿದ್ದಾರೆ. ಇದಿಲ್ಲದೆ ಇದ್ದಾಗೇನು, ಅದಿಲ್ಲದೆ ಇದ್ದಾಗೇನು. ಪ್ರತ್ಯೇಕವಾಗಿ ನಾವು ಧರ್ಮವನ್ನು ಮತ್ತೆ ಬದಲು ಮಾಡೋ ಅವಶ್ಯಕತೆ ಇಲ್ಲ. ಈ ಪದ್ಧತಿ ಇಲ್ಲದೆ ಇದ್ದಾಗ, ಹೀಗೆ ಅವಕಾಶ ಇಲ್ಲದೆ ಇದ್ದಾಗ ಏನು ಮಾಡಬೇಕು? ಎಲ್ಲ ತರಹದ ವಿಚಾರವನ್ನು ಋಷಿಗಳು ಮಾಡಿಕೊಟ್ಟಿದ್ದಾರೆ. ಸಾಮಾನ್ಯ ಬ್ರಾಹ್ಮಣನು ಇಲ್ಲ ಅಂಥ ಮನೆಯಲ್ಲಿ ಏನು ಮಾಡಬೇಕು? ಕುಗ್ರಾಮೆ ಕುತ್ಸಿತೆ ದೇಶೆ ಶೂದ್ರ ಗೇಹ ಸಮಾಕುಲೆ ಅಂಥ ಕಡೆಗೆ ಇರುವ ಪ್ರಸಂಗ ಬಂದಿರ್ತದೆ. ಅತೀ ಕುಗ್ರಾಮದಲ್ಲಿದ್ದಾನೆ, ಮತ್ತು ಬ್ರಾಹ್ಮಣರೇ ಇಲ್ಲ, ಶೂದ್ರರಿದ್ದಾರೆ ಎಲ್ಲ ಕಡೆಗೆ. ಅಂಥ ಪರಿಸರದಲ್ಲಿ ನಾವಿರ್ತೇವೆ. ಆ ಸಂದರ್ಭದಲ್ಲಿ ಬ್ರಾಹ್ಮಣರ ಮನೆಯಿಂದ ಎಲ್ಲಿ ಹೋಗೋದು? ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗಿ ತರಬೇಕಲ್ಲ ಅನ್ನೋದಕ್ಕಾಗಿ ಏನು ಮಾಡಬೇಕು ಆ ಸಂದರ್ಭದಲ್ಲಿ ಅಂತ ಅಂದರೆ, ಶೂದ್ರಗೇಹ ಸಮಾಕುಲೆ ತದ್ಗೃಹಾದಗ್ನಿಮಾದಾಯ ಭೂಮಾವೇಕತ್ರ ತಂ ಶುಚಿ. ಆವಾಗ ವಿಷ್ಣು ಭಕ್ತನಾದ ಶೂದ್ರನ ಮನೆಯಿಂದ ತರಬೇಕು ಅಂತ ಹೇಳ್ತಾರೆ. ಏನು ವಿಷ್ಣು ಭಕ್ತಿಗೆ ವೈಷ್ಣವತೆಗೆ ಆಗ್ರಹ ಆಗಿನ ಜನರಿಗೆ ಇರ್ತಾ ಇತ್ತು ಅಂದರೆ, ಯಾರು ವೈಷ್ಣವನಲ್ಲ ಅವನ ಮನೆಯಿಂದ ಒಂದು ಅತಿ ಪರಮಾಣು ತನ್ನ ಮನೆಗೆ ಬರಲಿಕ್ಕಿಲ್ಲ ಅಂತ. ಆ ಪರಮಾಣು ಬಂತು ಅಂತ ಅಂದರೆ ಅದು ಪರಮಾಣುವಾಗಿ ಉಳಿಯೋದಿಲ್ಲ, ಅದು ನನ್ನ ಮನೆಯಲ್ಲಿ ಅದು ಪರ್ವತವಾಗಿ ಹೋಗ್ಬಿಡ್ತದೆ. ಆ ಅವೈಷ್ಣವತೆ ನನ್ನಲ್ಲಿ ಬರ್ತಾ ಹೋಗ್ತದೆ ಅನ್ನೋದಕ್ಕಾಗಿ ಅವೈಷ್ಣವರ ಮನೆಯಲ್ಲಿ ಇರುವ ಏನೇನೂ ನಮ್ಮ ಮನೆಯಲ್ಲಿ ಇರಬಾರ್ದು. ನಮ್ಮ ಜೀವನದಲ್ಲಿ ಸಾಧ್ಯವೋ ಇದು ಅನ್ನೋ ಆಲೋಚನೆಯನ್ನು ನಾವು ಮಾಡಬೇಕು. ಒಂದು ಅಗ್ನಿಯ ಕಣವನ್ನು ತರಬೇಡ್ರಿ ಅಂತ ಹೇಳ್ತಾರೆ. ಶೂದ್ರರ ಮನೆಯಿಂದ ತರೋದಾದರೂ ಕೂಡ ವಿಷ್ಣು ಭಕ್ತರಾದ ಶೂದ್ರರ ಮನೆಯಿಂದ ಅಗ್ನಿಯನ್ನು ತರಬೇಕು. ಅಗ್ನಿಯನ್ನು ತಂದು ಒಲೆಯಲ್ಲಿ ಹಾಕ್ಕೊಂಡು ಅಡಿಗೆ ಮಾಡೋದಲ್ಲ, ಅದಕ್ಕೊಂದು ಪ್ರತ್ಯೇಕವಾದ ವಿಧಾನ ಇದೆ. ಆ ಅಗ್ನಿಯನ್ನು ತಂದು ಮನೆಯ ಹೊರಗಡೆಗೆ ಶುದ್ಧವಾದ ಸ್ಥಳದಲ್ಲಿ ಇಡಬೇಕಂತ ಹೇಳಿ, ಅದು ಅಗ್ನಿಯನ್ನು ಯಾರದ್ದೇ ಮನೆಯಲ್ಲಿ ಇರಲಿ ಅಗ್ನಿಯಲ್ಲಿ ಭಗವಂತನ ಸನ್ನಿಧಾನ ಇದ್ದೇ ಇರ್ತದೆ. ದೇವರ ಸನ್ನಿಧಾನ ಇದೆ ಅಂತ ಹೇಳಿ ಡೈರೆಕ್ಟಾಗಿ ಅದನ್ನು ಅಡಿಗೆ ಉಪಯೋಗಿಸ್ತಕ್ಕದ್ದಲ್ಲ. ಅಡಿಗೆಗೇನೆ ಉಪಯೋಗ ಬೀಳೋದಿಲ್ಲ, ಇನ್ನು ದೇವರ ಹತ್ರ ಒಯ್ಯಲಿಕ್ಕೆ ಅಂತೂ ಉಪಯೋಗವೇ ಇಲ್ಲ. ಮನೆಯ ಹೊರಗಡೆಗೆ ಶುದ್ಧವಾದ ಪ್ರದೇಶದಲ್ಲಿ ಹಾಕಬೇಕು. ಹೀಗೆಲ್ಲ ಮಾಡ್ತಾ ಇದ್ರು ಹಿಂದಕ್ಕೆ ಎಲ್ಲ. ಮನೆಯ ಹೊರಗಡೆಗೆ ಇಡಬೇಕಂತೆ. ಅದರ ಮೇಲೆ ಹುಲ್ಲು, ಸಣ್ಣ ಪುಟ್ಟ ಕಟ್ಟಿಗೆಗಳು, ಆ ಹೊತ್ತಿಕೊಳ್ಳೋದಕ್ಕಾಗಿ ಏನು ಬೇಕೋ ಎಲ್ಲ. ಆ ಕಟ್ಟಿಗೆಗಳು ಎಂಥದ್ದಿರಬೇಕು ಅಂದರೆ ಯಜ್ಞೀಯ ವೃಕ್ಷದ ಕಟ್ಟಿಗೆಗಳಿರಬೇಕು ಅಂತ ಹೇಳ್ತಾರೆ. ಯಾವುದ್ಯಾವುದೋ ಕಟ್ಟಿಗೆ ಉಪಯೋಗವಿಲ್ಲ ಅಂತ ಹೇಳ್ತಾರೆ. ಯಜ್ಞಕ್ಕೆ ಉಪಯುಕ್ತವಾದ ಅರಳಿ ಮುಂತಾದ ಕಟ್ಟಿಗೆಗಳೇನಿದೆ ಅಲ್ಲ ಅವುಗಳನ್ನು ಹಾಕಬೇಕು ಅಂತ ಹೇಳ್ತಾರೆ. ಇರಲಿ ಅಂತೂ ಹುಲ್ಲು, ಕಟ್ಟಿಗೆ, ಸಣ್ಣ ಪುಟ್ಟ ಕಟ್ಟಿಗೆಗಳನ್ನು ಹಾಕಿ ಅಗ್ನಿ ಹೊತ್ತಿಸ್ಕೊಳ್ಬೇಕು. ಹೊತ್ತಿಸ್ಕೊಂಡ್ಮೇಲೆ ತಳಗಿನ ಅಗ್ನಿಯನ್ನು ಅಲ್ಲೇ ಬಿಡಬೇಕು. ಏನು ಶೂದ್ರರ ಮನೆಯಿಂದ ತಂದಿರ್ತೇವೆ ಅದು ಅಲ್ಲೇ ಬಿಡಬೇಕು. ಮೇಲೆ ಹೊತ್ತಿಕೊಂಡ ಅಗ್ನಿ ಏನಿದೆಯಲ್ಲ ಅದನ್ನು ಒಳಗೆ ಒಯ್ಯಬೇಕು ಅಂತ ಹೇಳ್ತಾರೆ. ಏನು ಶುದ್ಧಿ, ಏನು ಮಡಿ ಅವಾಗ ಇರ್ತಾ ಇತ್ತು, ಬಹಳ ವಿಚಿತ್ರ. ಈಗ ಇಷ್ಟು ಮಡಿಯನ್ನು ಏನು ಮಾಡ್ಲಿಕ್ಕಾಗ್ತದೆ? ಕೇಳಲಿಕ್ಕಾಗ್ತದೆ ಅಷ್ಟೇ ನಮ್ಮ ಸೌಭಾಗ್ಯ. ಯಾಕೆ ಕೇಳಬೇಕು ಅಂತ ಅನ್ನೋದಕ್ಕಿಂತಲೂ ಇಂಥ ಮಡಿವಂತರಿದ್ರು ಅಂತ ಅನ್ನೋದನ್ನು ನಾವು ಕೇಳ್ತೀವಲ್ಲ, ಅದೇ ಸೌಭಾಗ್ಯ. ಸಾಕು, ಅದನ್ನು ಕೇಳೋ ಮನಸ್ಸನ್ನಾದರೂ ಮಾಡ್ಬೇಕು. ನಾವು ಹೇಳುವ ಮನಸ್ಸನ್ನಾದರೂ ಮಾಡಬೇಕು. ಇವೆಲ್ಲ ನಿಜವಾಗಿ ಹೇಳಲಿಕ್ಕೂ ಸಂಕೋಚವಾಗ್ತದೆ, ಕೇಳಲಿಕ್ಕೂ ಸಂಕೋಚವಾಗ್ತದೆ. ನೀವೆಲ್ಲ ಕೇಳಲಿಕ್ಕೆ ಸಿದ್ಧರಿದ್ದೀರಿ ಅಂತ ಅನ್ನೋದಕ್ಕಾಗಿ ಹೇಳ್ತಾ ಇದ್ದೇನೆ ಅಷ್ಟೇ. ಅಂತೂ ಆ ರೀತಿಯಾಗಿ ಮಾಡಬೇಕು ಅಂತ ಹೇಳ್ತಾರೆ. ತದ್ಗ್ರಹಾದಗ್ನಿಮಾದಾಯ ಭೂಮಾವೇಕತ್ರ ತಮ್ಮ ಶುಚಿಂ ಏಧಯಿತ್ವ. ಆ ಅಗ್ನಿಯನ್ನು ಬೆಳೆಸ್ಬೇಕು. ಬೆಳೆಸಿ ಅದನ್ನು ಮತ್ತೆ ಮನೆಗೆ ಒಯ್ಯಬೇಕು ಅಂತ ಹೇಳ್ತಾರೆ. ತಸ್ಮಾತ್ ಸಂಗೃಹ್ಯ ಭೂಯಶ್ಚ ಕೃತ್ವೈನಂ ಬಲವತ್ತರಂ ಚುಲ್ಲಿಕಾಯಾಂ ಪ್ರತಿಷ್ಠಾಪ್ಯ. ಈ ಮೇಲೆ ಬೆಳೆದ ಅಗ್ನಿ ಏನಿದೆಯಲ್ಲ ಅದನ್ನು ಒಲೆಯೊಳಗೆ ಹಾಕಿ ಒಲೆಯನ್ನು ಹೊತ್ತಿಸಿಕೊಂಡು ತೇನ ಪಾಕಾದಿಕ ಕ್ರಿಯಾಂ, ಅದರಿಂದ ಪಾಕ ಮಾಡಬೇಕು ಅಂತ ಹೇಳ್ತಾರೆ. ಇಷ್ಟೆಲ್ಲ ಕಷ್ಟ ಯಾಕೆ ಪಡ್ತಾ ಇದ್ರು ಅಂತ ಅಂದರೆ, ಕಷ್ಟಪಡದೆ ನಾನೇನು ಅಗ್ನಿಯನ್ನು ಎಲ್ಲಿದೋ ತಂದು ಡೈರೆಕ್ಟಾಗಿ ಒಲೆಯಲ್ಲಿ ಹಾಕಿ ಅಡಿಗೆಯನ್ನು ಮಾಡ್ಬೋದು, ದೇವರ ಮುಂದೆ ಇಡ್ಬೋದು. ಆದರೆ ದೇವರದನ್ನು ಸ್ವೀಕಾರ ಮಾಡಬೇಕಲ್ಲ, ದೇವರದನ್ನು ನೋಡಬೇಕಲ್ಲ. ನಾನು ಮಾಡಿದ ಅಡಿಗೆಯನ್ನು ದೇವರು ನೈವೇದ್ಯಕ್ಕಾಗಿ ಒಪ್ಪಿಕೊಳ್ಳಬೇಕಲ್ಲ. ಇದು ದೇವರ ಸ್ಮೃತಿಯಲ್ಲೇನೋ ಒಪ್ಕೊಂಡಿಲ್ಲ. ಇಂಥದ್ದಿದ್ರೆ ನಾನು ನೋಡೋದಿಲ್ಲ, ನಾನು ಸ್ವೀಕಾರ ಮಾಡೋದಿಲ್ಲ ಅಂತ ದೇವರೇ ಹೇಳಿದಾಗ ಅಂಥ ಅನ್ನವನ್ನು ದೇವರ ಮುಂದೆ ಇಟ್ಟು ಕೃಷ್ಣಾರ್ಪಣ ಅಂತ ಅಂದರೆ ಅದನ್ನು ದೇವರು ನೋಡ್ತಾನ? ನೋಡೋದಿಲ್ಲ. ಅನ್ನೋದಕ್ಕಾಗಿ ಇಷ್ಟು ಶುದ್ಧವಾದ ರೀತಿಯಲ್ಲಿ ಪಾಕಾದಿಕ ಕರ್ಮವನ್ನು ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲ ಅಂತ ಅಂದರೆ ದೇವಾಲಯ, ಅಕ್ಕಪಕ್ಕದಲ್ಲಿರುವ ದೇವಾಲಯ. ಆವಾಗ ದೇವಾಲಯಗಳು ಅಂತ ಅಂದರೆ ಹೀಗೆ ಶೂದ್ರರು ಅವರು ಇವರು ಪೂಜೆ ಮಾಡೋ ಪ್ರಸಕ್ತಿನೇ ಇರ್ತಾ ಇರಲಿಲ್ಲ, ಬ್ರಾಹ್ಮಣರೇ ಇರ್ತಾ ಇದ್ರು. ದೇವಾಲಯದಿಂದ ಅಗ್ನಿಯನ್ನು ತರಬೇಕಂತ. ದೇವಾಲಯದಿಂದ ಅಗ್ನಿಯನ್ನು ತರಬೇಕಾದ್ರೆ ಮಾತ್ರ ಸುಮ್ಮನೆ ತರೋ ಹಾಗಿಲ್ಲ ಅಂತ ಹೇಳ್ತಾರೆ. ದೇವಾಲಯದಲ್ಲಿ ಇರುವ ತುಳಸಿ ಹೂಗಳು, ನಮ್ಮ ಸ್ವಾಮಿಗಳು ಮೇಲಿಂದ ಮೇಲೆ ಹೇಳ್ತಾ ಇದ್ರು, ಬೇರೆ ಬೇರೆ ಕಡೆಗೆ ಸಂಚಾರದಲ್ಲಿದ್ದಾಗ ಪೂಜೆ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದರು. ನಿಮ್ಮಷ್ಟಕ್ಕೆ ನೀವು ಪೂಜೆಯನ್ನು ಮಾಡಿಕೊಳ್ಳಿ ಅಂತ.
ಆದರೆ ಅಲ್ಲಲ್ಲಿ ಮಠದಲ್ಲಿಯ ತುಳಸಿ ಹೂವು ತೆಗೆದುಕೊಂಡ್ರೆ ಬೇಡ ಅಂತ ಹೇಳ್ತಾ ಇದ್ರು. ಅಲ್ಲಿಯ ತುಳಸಿ ಅಲ್ಲಿಯ ಹೂವು ಅದು ಅಲ್ಲಿಯ ದೇವರಿಗೆ ಮೀಸಲ್ಲಂತೆ. ನಾವು ನಮ್ಮ ಮನೆಗೆ ಅಂತ ಒಯ್ದರೆ ಅದು ದೇವರು ಒಪ್ಪೋದಿಲ್ಲ, ಅದು ಅರ್ಚನೆಯೇ ಆಗೋದಿಲ್ಲ. ದೇವಾಲಯ ಇನ್ನೊಬ್ಬರ ಮನೆಯಿಂದ ಅವರಿಗೆ ಹೇಳಿ ತರಬಹುದು, ಅವರಿಗೆ ಹೇಳಿ ಕೇಳಿ ತರಬಹುದು. ಆದರೆ ದೇವಾಲಯದಲ್ಲಿದ್ದದ್ದು ಮಾತ್ರ ಸರ್ವಥಾ ಒಯ್ಲಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಆ ದೇವರಿಗೆ ಮಾತ್ರ ಅದು ಮೀಸಲು. ಅದು ಆ ದೇವರು ಈ ದೇವರು ವ್ಯತ್ಯಾಸ ಇಲ್ಲ, ಇಲ್ಲಿದ್ದ ದೇವರು ಅಲ್ಲಿದ್ದ ದೇವರು ಒಂದೇ. ಆದರೂ ಆ ತರಹದ ವಿಧಾನ ಇದೆ. ಅಲ್ಲಿರುವ ಆ ಮೂರ್ತಿಗೆ ಮಾತ್ರ, ಆ ದೇವರಿಗೆ ಮಾತ್ರ ಅದು ಸೇರಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಅದೊಂದು ಪ್ರತ್ಯೇಕ ವಿಚಾರ. ಆದರೆ ದೇವಾಲಯದಿಂದ ಅಗ್ನಿಯನ್ನು ತರಬೇಕಾದರೆ ಮಾತ್ರ ಸುಮ್ಮನೆ ತರಬಾರದು. ಸಾಧಯೇ ದೇವ ವಿಧಿನ ಯದಿ ದೇವಾಲಯಾದಿನ ತತ್ ಸಮಾಹರಣಂ ಕುರ್ಯಾತ್ ತದಾ ತೂಷ್ಣೀಂ ನ ಚಾಹರೆ ದತ್ವೈವ ಕಿಂಚಿತ್ ಕ್ರಮುಕಂ ಫಲಂ ತಾಂಬೂಲಮೇವ. ಪೂಗಿ ಫಲ, ಅಡಿಕೆ ಫಲ, ತಾಂಬೂಲ ಮತ್ತು ಬೆಲ್ಲ, ಅಕ್ಕಿ ಇಂಥದ್ದನ್ನು ಅಲ್ಲಿ ದೇವರ ನೈವೇದ್ಯಕ್ಕಾಗಿ ಮತ್ತು ದೇವರ ಅರ್ಚನೆಗಾಗಿ ಏನು ಉಪಯೋಗಿಸ್ತಾರೆ ಅದನ್ನು ಕೊಡಲಿಕ್ಕೆ ನಮ್ಮ ಹತ್ರ ಏನಿದೆ ಅದನ್ನು ನೋಡಿ ಅಕ್ಕಿ, ಬೆಲ್ಲ ಮತ್ತು ತಾಂಬೂಲ ಇತ್ಯಾದಿಗಳನ್ನು ದೇವಾಲಯಕ್ಕೆ ಸಮರ್ಪಣೆ ಮಾಡಿ ಅಲ್ಲಿಂದ ಅಗ್ನಿಯನ್ನು ಒಯ್ಯಬೇಕು ಅಂತ ಹೇಳ್ತಾರೆ. ಹಾಗೆ ಒಯ್ದುಬಿಟ್ವಿ ಅಂದರೆ ಆ ಅಗ್ನಿ ಮತ್ತೆ ಅಶುದ್ಧ. ಯದ್ಯಪಿ ದೇವಾಲಯದಿಂದ ತಂದದ್ದೇ, ಆದರೆ ಕೊಡದೆ ತಂದಿದ್ದೇವೆ ಅಂತ ಅನ್ನೋದಕ್ಕಾಗಿ ಅದು ಶುದ್ಧವಾಗಿ ಹೋಗ್ಬಿಡ್ತದೆ ಅಂತ ಲೌಗಾಕ್ಷ ಸ್ಮೃತಿಯಲ್ಲಿ ಹೇಳ್ತಾರೆ. ಶಲಾಟು ತಂಡುಲ ಅನ್ನುವಾಗ ಪಶ್ಚಾತ್ ವನ್ಹಿಂ ಸಮಾಚಾರ. ದೇವಾಲಯದಿಂದ ತಂದ ವನ್ಹಿ ಏನಿದೆಯಲ್ಲ ಅದನ್ನು ಸಾಕ್ಷಾತ್ತಾಗಿ ಉಪಯೋಗಿಸ್ಕೊಳ್ಬೇಕು. ಮತ್ತೆ ಅದರ ಮೇಲೆ ಕಟ್ಟಿಗೆಯ ಚೂರುಗಳನ್ನು ಹಾಕಿ ಬೇಯಿಸ್ಕೊಳ್ಳುವ ಏನೋ ಪ್ರಸಕ್ತಿ ಇಲ್ಲ. ಮತ್ತೆ ಪಾಣಿನಾ ಮಚಿತೋ ವನ್ಹಿ ಅಯೋದಂಡೇನ ವಾ ತಥಾ ವಿಷವೃಕ್ಷಾದಿ ಸಂಭೂತ ಸ್ಮಶಾನಾಗ್ನಿ ಸಮೋ ಮತಃ. ಇವತ್ತಿನ ಅಗ್ನಿ ಏನಿದೆಯಲ್ಲ ಅದೆಲ್ಲ ವಿಷ. ಅದು ಹೀಗಾಗಿ ಆ ವಿಷಸಂಭೂತವಾದ ಅಗ್ನಿ, ಕೆಬ್ಬಿಣದ ಸಂಘರ್ಷದಿಂದ ಬಂದ ಅಗ್ನಿ ಏನಿದೆಯಲ್ಲ ಇವೆಲ್ಲ ಅಗ್ನಿ ಅದು ಸ್ಮಶಾನದಲ್ಲಿಯ ಅಗ್ನಿಗೆ ಸಮಾನ. ಅದನ್ನು ಸರ್ವಥಾ ಪಾಕಕ್ಕೆ ಉಪಯೋಗಿಸಿಕೊಳ್ಳಬಾರದು ಅಂತ ಅನ್ನೋದನ್ನು ಲೌಗಾಕ್ಷ ಸ್ಮೃತಿಯಲ್ಲಿ ನಮಗೆ ತಿಳಿಸ್ತಾರೆ. ಇಲ್ಲಿ ತಪ್ಪುಗಳನ್ನು ತಿಳಿದು ಇಂಥ ತಪ್ಪುಗಳನ್ನು ನಾವು ಮಾಡ್ತೇವೆ ಅಂತ ಅನ್ನೋ ಎಚ್ಚರಿಕೆ ನಮಗೆ ಬೇಕಲ್ಲ. ಎಚ್ಚರಿಕೆ ಇದ್ದು ಯಾವಾಗಲೂ ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತು ನೆನಪಿಗೆ ಬರ್ತಾ ಇರ್ತದೆ. ಈ ತರಹದ ತಪ್ಪುಗಳನ್ನೆಲ್ಲ ಮಾಡಿದಾಗ ಕೊನೆಗೆ ಇದು ನಮಗೆ ಇವತ್ತು ಅನಿವಾರ್ಯವಾಗಿರಬಹುದು, ಆದರೆ ಮಾಡ್ತೇವೆ, ದೇವರಿಗಂತೂ ಸಮರ್ಪಣೆ ಮಾಡಲೇಬೇಕು. ದೇವರಿಗೆ ಸಮರ್ಪಣೆ ಮಾಡಿದ ಮೇಲೆ ಅಜ್ಞಾತ್ವ ಕುರುವತಃ ಕರ್ಮ ಸ್ಖಲನಾತ್ ಪಾಪ ಕಾರಣಂ. ದೇವರಿಗೆ ಅರ್ಪಣೆ ಮಾಡಿಬಿಟ್ರೆ ಆದಷ್ಟು ಶುದ್ಧಿಯನ್ನು ಕಾಪಾಡಿಕೊಳ್ಳಬೇಕು, ಆದಷ್ಟು ಕಾಪಾಡಿಕೊಳ್ಳಬೇಕು. ಆದರೆ ಇವತ್ತು ಆ ತರಹದ ಪರಿಸರವೇ ಇಲ್ಲದೆ ಇದ್ದದ್ದರಿಂದಾಗಿ ಮತ್ತು ಅದರಲ್ಲೇನೆ ಆ ಶುದ್ಧಿಯನ್ನು ಕಾಪಾಡಿಕೊಳ್ಳೋದರನ್ನೇ ಸಮಯ ಹಾಳು ಮಾಡಿಕೊಳ್ಳೋದು ಬೇಡ. ಪ್ರಧಾನವಾದ ಕರ್ಮ ಏನಿದೆಯಲ್ಲ ಪ್ರಧಾನವಾದ ಕರ್ಮವನ್ನು ದೇವರ ಪೂಜೆಯನ್ನು ಪ್ರಧಾನವಾಗಿ ಮಾಡಿಬಿಟ್ಟು ದೇವರಿಗೆ ಕ್ಷಮೆಯನ್ನು ಕೇಳ್ಕೊಂಡ್ಬಿಟ್ರೆ ಅವಶ್ಯವಾಗಿ ಭಗವಂತ ಕ್ಷಮೆ ಮಾಡ್ತಾನೆ. ಇಷ್ಟೆಲ್ಲ ನಿಯಮಗಳು ಕಲಿಯುಗದಲ್ಲಿ ಎಲ್ಲಿ ಮಾಡಲಿಕ್ಕಾಗ್ತದೆ, ಆಗೋದಿಲ್ಲ ಅನ್ನೋದಕ್ಕಾಗಿ ಭಗವಂತನ ಸ್ಮರಣೆಯನ್ನು ಮಾಡ್ತಾ ನಾವು ದೇವರಿಗೆ ಸಮರ್ಪಣೆ ಮಾಡಿದರೆ ಸಾಕು. ಉಪಯುಕ್ತವಾದ ಇಂಧನ ಕಟ್ಟಿಗೆಗಳು ಯಾವುದು ಉಪಯೋಗಿಸಬೇಕು ಅಂತ ಹೇಳ್ತಾರೆ. ಯಜ್ಞೈರ್ ವಿವಿಧೈರ್ ಕಾಷ್ಠೈ ವ್ಯಜನೇನ ಪ್ರದೀಪಯೇತ್ ಪಲಾಶೈ ಖಾದಿರೈ ಬಿಲ್ವೈ ಗೋಶಕೃತ್ ತತ್ಕೃತೈರಪಿ. ಆಕಳಿನ ಗೋಮಯದಿಂದ ಬೆರಣಿಗಳನ್ನು ಮಾಡಿಕೊಂಡು ಮತ್ತು ಯಜ್ಞಕ್ಕೆ ಉಪಯುಕ್ತವಾದ ಕಾಷ್ಠಗಳನ್ನು ತಂದು ದೇವರಿಗೆ ನೈವೇದ್ಯವನ್ನು ಸಿದ್ಧಪಡಿಸಬೇಕು ಅಂತ ಹೇಳ್ತಾರೆ. ಪ್ರದಾಯಾಗ್ನಿಂ ತಥೋನ್ನಾದ್ಯಂ ಪಚೇತ ನಿಯತ ಮಾನಸ. ಮನಸ್ಸನ್ನು ಏಕಾಗ್ರವಾಗಿಟ್ಟುಕೊಂಡು ದೇವರ ಸ್ಮರಣೆಯನ್ನು ಮಾಡ್ತಾ ಅಡಿಗೆಯನ್ನು ಮಾಡಬೇಕು, ದೇವರ ನೈವೇದ್ಯವನ್ನು ಸಿದ್ಧಪಡಿಸಬೇಕು ಅಂತ ಅನ್ನೋದನ್ನು ಹೇಳ್ತಾರೆ. ಶುಷ್ಕಗವ್ಯಂ ಪುರೀಶಂಚ ಶುದ್ಧಮಗ್ನೌ ಪ್ರದೀಪಯೇ ಮಹಿಷ ಅಶ್ವಖರ ಉಷ್ಟ್ರಾಣಾಂ ಪಶೂನಾಂಚ ವಿವರ್ಜಯೇ. ಗೋಮಯವನ್ನು ಮಾತ್ರ ಆ ಅಗ್ನಿಗೆ ಉಪಯೋಗಿಸ್ಕೊಳ್ಬೇಕು ಇಂಧನವಾಗಿ. ಅದನ್ನು ಬಿಟ್ಟು ಎಮ್ಮೆಯ, ಕತ್ತೆಯ, ಒಂಟೆಯ ಈ ತರಹದ ಪ್ರಾಣಿಗಳ ಆ ಶಕೃತ್ತನ್ನು ಸರ್ವಥಾ ಉಪಯೋಗಿಸ್ಕೊಳ್ಬಾರದು ಅಂತ ಹೇಳ್ತಾರೆ ಕಾತ್ಯಾಯನ ಸ್ಮೃತಿಯಲ್ಲಿ. ಸ್ಮೃತಿ ಮುಕ್ತಾವಲಿಯಲ್ಲಿ ಒಂದು ಸಣ್ಣ ಮಾತನ್ನು ಹೇಳ್ತಾರೆ. ಅಗ್ನಿ ಎಷ್ಟು ಶುದ್ಧವಾಗಿದೆ ಏನಿದೆ ನಮಗೆಲ್ಲ ಗೊತ್ತಿಲ್ಲ ಅನ್ನೋದಕ್ಕಾಗಿ ಒಂದು ಉಪಾಯವನ್ನು ಮಾಡಿಬಿಡಿ ಅಂತ ಅವರು ಹೇಳ್ತಾರೆ. ಪರಮ ಶುದ್ಧವಾದ ಉಪಾಯ ಮಾಡಲಿಕ್ಕೆ ಅವಶ್ಯವಾಗಿ ಆಗ್ತದೆ ನಮಗೆ. ನೈವೇದ್ಯಂ ಪಚ್ಯತೆಯಸ್ತು ತುಳಸಿ ಕಾಷ್ಠಪಾವಕೆ ಮೇರು ತುಲ್ಯಂ ಭವೇದನ್ನಂ ಪಿತॄಣಾಂ ದತ್ತಮಕ್ಷಯಂ. ತುಳಸಿ ಕಾಷ್ಠ, ಆ ತುಳಸಿ ಕಾಷ್ಠದಿಂದ ಅನ್ನವನ್ನು ಮಾಡಿದರೆ ಅದು ದೇವರಿಗೆ ಮೇರು ಪರ್ವತದಷ್ಟು ಅನ್ನವನ್ನು ದೇವರಿಗೆ ಸಮರ್ಪಣೆ ಮಾಡಿದ ಹಾಗೆ ಆಗ್ತದಂತೆ, ಸಂತೋಷವಾಗ್ತದಂತೆ ಭಗವಂತನಿಗೆ. ತುಳಸಿ ಕಾಷ್ಠದಿಂದ ಮಾಡಲಿಕ್ಕಂತೂ ಆಗೋದಿಲ್ಲ ಅನ್ನೋದಕ್ಕಾಗಿ ನಾವೇನು ಕಟ್ಟಿಗೆಗಳನ್ನು ಹಾಕಿರ್ತೇವೆ
ಅದರ ಮಧ್ಯದಲ್ಲಿ ಒಂದು ತುಳಸಿ ಕಾಷ್ಠವನ್ನಿಟ್ಟರು ಸಾಕು ಅಂತ ಅನ್ನೋದನ್ನು ಹೇಳ್ತಾರೆ. ಆ ಅಗ್ನಿಯಲ್ಲಿರುವ ಅಶುದ್ಧಿ ಏನಿದೆಯಲ್ಲ, ಎಲ್ಲ ಅಶುದ್ಧಿಯ ಪರಿಹಾರ ಆಗಿ ಹೋಗ್ಬಿಡ್ತದೆ. ತುಳಸಿಯ ಸಂಪರ್ಕದಿಂದ, ಆ ತುಳಸಿ ಕಾಷ್ಠದ ಸಂಪರ್ಕದಿಂದ ಅಶುದ್ಧಿ ಎಲ್ಲ ಪರಿಹಾರ ಆಗ್ತದೆ ಅಂತನ್ನೋದಕ್ಕಾಗಿ ಹಾಗೆ ಮಾಡಬೇಕು ಅಂತ ಹೇಳ್ತಾರೆ ಸ್ಮೃತಿ ಮುಕ್ತಾವಲಿಯಲ್ಲಿ. ಅನ್ನ ಮಾಡೋದು ಹೇಗೆ ಮಾಡ್ತೇವೆ, ನಾವು ಮಾಡ್ತೇವೆ, ಇದೇ ಪದ್ಧತಿಯಲ್ಲಿ ಮಾಡ್ತಾ ಬಂದಿದ್ದೇವೆ. ಆದರೆ ಇದು ಯಾಕೆ ಹಾಗೆ ಅಂತಂದರೆ ಪ್ರಮಾಣ, ಆ ಪ್ರಮಾಣಗಳನ್ನು ಮಾತ್ರ ನಮಗೆ ಇಲ್ಲಿ ತಿಳಿಸ್ತಾರೆ. ಅಡಿಗೆ ಹೇಗೆ ಮಾಡ್ತೇವೆ ನಾವು? ಅನ್ನ ಮಾಡಬೇಕಾದ್ರೆ ಅಕ್ಕಿಯಲ್ಲಿ ನೀರು ಹಾಕಿ 3 ಸಲ ತೊಳಿತೇವೆ. 3 ಸಲ ತೊಳೆದು ಆ ನೀರು ತೆಗೆದು ಮತ್ತೆ ನೀರು ಹಾಕಿ ಒಲೆಯ ಮೇಲೆ ಇಟ್ಟು ಅನ್ನವನ್ನು ಮಾಡ್ತೇವೆ. ಈ ಪದ್ಧತಿಯಲ್ಲಿ ಅನ್ನವನ್ನು ಮಾಡ್ತೀವಲ್ಲ, ಏನೋ ಸುಮ್ಮನೆ ನಮ್ಮ ತಾಯಿ ಮಾಡಿದ್ದಾರೆ ಅಂತ ಅನ್ನೋದಕ್ಕಾಗಿ ನಾವು ಮಾಡೋದಲ್ಲ. ಇದನ್ನು ದೇವರೇ ಹೇಳಿದ್ದಾನೆ ಹೀಗೆ ಮಾಡಬೇಕು ಅಂತ. ಅನ್ನ ಮಾಡಬೇಕಾದ್ರೆ ಹೀಗೆ ಮಾಡಬೇಕು ಅಂತ ಅನ್ನೋದನ್ನು ಹೇಳಿದ್ದಾನೆ. ತಂಡುಲಾನ್ ಕ್ಷಾಲನೆ ಪಶ್ಚಾತ್ ತ್ರಿಚತುರ್ವಾಯತಾ ಸದಾ, ಯಾವಾಗಲೂ 3 ಬಾರಿ ಅಥವಾ 4 ಬಾರಿ, 3 ಅಥವಾ 4, ಅದು ವಿಕಲ್ಪ, ಹೇಗಾದರೂ ಆಗ್ಬೋದು. 3 ಸಲ ಆದರೂ ಆಗ್ಬೋದು, 4 ಸಲ ಆದರೂ ಆಗ್ಬೋದು. 3 ಬಾರಿ ಅಥವಾ 4 ಬಾರಿ ಅಕ್ಕಿಯನ್ನು ಚೆನ್ನಾಗಿ ತೊಳಿಬೇಕಂತೆ. ಕೈಯಿಂದಲೇ ಲೋಡನ್ನು ಮಾಡಬೇಕಂತೆ. ನಮ್ಮ ಕೈ ಅಶುದ್ಧ ಅಂತ ಹೇಳಿ ಒಳಗೆ ಯಾವುದೋ ಸೌಟನ್ನು ಹಾಕಿ ತಿರುಗಿಸೋದಲ್ಲ. ಕೈಯಿಂದಲೇ, ಕೈಯಲ್ಲಿ ಭಗವಂತನ ಸನ್ನಿಧಾನ ಇದೆ ಅನ್ನೋದಕ್ಕಾಗಿ ಕೈಯಿಂದಲೇ ಆ ಅಕ್ಕಿಯಲ್ಲಿ ನೀರು ಹಾಕಿ ಅದನ್ನು ತೊಳಿಬೇಕು ಅಂತ ಹೇಳ್ತಾರೆ. ತ್ರಿಚತುರ್ವಾಯತಾ ಸದಾ ಸಂಶೋಧ್ಯ, ಇದು ಆ ಅಕ್ಕಿಯ ಶುದ್ಧಿ ಅಂತ ಹೇಳ್ತಾರೆ, ಸಂಶುದ್ಧಿ. ಹೀಗೆ ನೀರಿನಿಂದ ಅಕ್ಕಿಯನ್ನು ತೊಳೆದು ಬಿಟ್ಟರೆ ಅದು ಚೆನ್ನಾಗಿ ಶುದ್ಧವಾಗ್ತದೆ. ಆ ಅಕ್ಕಿ ಏನೇ ದೋಷಗಳಿದ್ರೂ ಸಹ ಆ ದೋಷ ಎಲ್ಲ ಹೊರಟು ಹೋಗಿ ಅಕ್ಕಿ ಶುದ್ಧವಾಗ್ತದೆ. ಸಂಶೋಧ್ಯ ತಂಡುಲಾಂಶಾಂತಿ ಪಶ್ಚಾತ್ ಪಚನಮಾರಭೆ, ಆಮೇಲೆ ಅದನ್ನು ಒಲೆಯ ಮೇಲೆ ಇಟ್ಟು ಅನ್ನವನ್ನು ದೇವರಿಗಾಗಿ ಸಿದ್ಧಪಡಿಸಬೇಕು ಅಂತ ಹೇಳ್ತಾರೆ. ಮಾಡಬೇಕಾದ್ರೆ ಹೇಗೆ, ಏನು ನಿಯಮ? ವಾಗ್ಯತ ನಿಯತೇಂದ್ರಿಯ ಅಂತ ಹೇಳ್ತಾರೆ. ದೇವರ ಪೂಜೆ ಮಾಡಬೇಕಾದ್ರೆ, ಆಮೇಲೆ ಯಜ್ಞ ಮಾಡಬೇಕಾದ್ರೆ ಎಲ್ಲ ನಿಯಮಗಳನ್ನು ಹೇಳ್ತಾರೆ. ಯಜ್ಞ, ಪ್ರಧಾನವಾದ ಯಜ್ಞ ಪ್ರಾರಂಭವಾಯಿತು ಅಂತ ಅಂದರೆ ಹಿಂದಕ್ಕೆ ಪುರೋಹಿತರು ಎಚ್ಚರಿಕೆ ಕೊಡ್ತಾ ಇದ್ರು. ಇಲ್ಲಿ ತನಕ ಏನು ಅವಶ್ಯಕವಾದ ಮಾತುಗಳನ್ನು ಆಡಿದ್ದೀರಿ, ಆದರೆ ಇನ್ಮೇಲೆ ಮಾತಾಡೋ ಹಾಗಿಲ್ಲ. ವಾಗ್ಯಮಿ ಭವೇ, ಯಜ್ಞದ ಪ್ರಧಾನ ಕರ್ಮ ಪ್ರಾರಂಭವಾದ ಮೇಲೆ ಅಲ್ಲಿ ದೇವತೆಗಳಿರ್ತಾರೆ ಅನ್ನೋದಕ್ಕಾಗಿ ಏನೇ ಅದು ದೀಕ್ಷಿತರಾದ ಮೇಲೆ ಏನೇ ಆದರೂ ಮಾತಾಡಬಾರದು ಅಂತ ಹೇಳಿದ್ದಾರೆ. ಹಾಗೆ ಅಡಿಗೆಯನ್ನು ಪ್ರಧಾನವಾಗಿ ಹೀಗೆ ಅನ್ನವನ್ನು ಇಟ್ಟುಬಿಟ್ವಿ ನಾವು, ಶುರುವಾಯಿತು ಅಲ್ಲಿಂದ ಯಜ್ಞ. ಅಡಿಗೆ ಮಾಡೋದು ಅಂತ ಅನ್ನೋದೊಂದು ಯಜ್ಞ. ಆ ಯಜ್ಞ ಪ್ರಾರಂಭವಾದ ಮೇಲೆ ವಾಗ್ಯತ, ಯಾರ ಜೊತೆಗೂ ಮಾತಾಡಬಾರದು ಅಂತ ಹೇಳಿದ್ದಾರೆ. ನಿಯತೇಂದ್ರಿಯ, ಇಂದ್ರಿಯಗಳ ನಿಯಮನವನ್ನು ಮಾಡಿಕೊಳ್ಳಬೇಕು. ನಾಲಿಗೆಯಿಂದ ದೇವರ ಸ್ಮರಣೆಯನ್ನು ಮಾಡ್ತಾ, ಮನಸ್ಸಿನಲ್ಲಿ ಭಗವಂತನ ಚಿಂತನೆಯನ್ನು ಮಾಡ್ತಾ ದೇವರ ಪೂಜೆ ಮಾಡಬಾರದು ಅಂತ ಹೇಳಿದ್ದಾರಲ್ಲ. ಪೂಜೆ ಮಾಡಬಾರದು ಅಂದರೆ ಶಾಲಗ್ರಾಮ, ಪ್ರತಿಮೆ ಇವುಗಳನ್ನು ಮುಟ್ಟಿ ಪೂಜೆ ಮಾಡಬಾರದು ಅಂತ ಅರ್ಥ. ಆದರೆ ಇದೊಂದು ಪೂಜೆಯೇ ಅಲ್ಲ. ಇದು ಪೂಜೆ ಅಲ್ಲ ಅಂತ ಆದರೆ ಶಾಲಿಗ್ರಾಮಕ್ಕೆ ಅಭಿಷೇಕ ಮಾಡೋದು ಪೂಜೆ ಅಲ್ಲ. ಪೂಜೆ ಅಂದರೆ ನಿಜವಾಗಿ ಏನು ಹೇಳಿ, ದೇವರೇ ಬಂದು ಕೂತ್ರೆ ಅವನಿಗೆ ನಾವು ಹೂ ತುಳಸಿಯನ್ನು ಕೊಟ್ಟರೆ ಅದು ನಿಜವಾದ ಪೂಜೆ. ಏನೋ ಒಂದು ಯಾವುದೋ ಮುಂದೆ ಕಲ್ಲಿನ ಪ್ರತಿಮೆಯನ್ನು ಅಥವಾ ಹಿತ್ತಾಳೆಯ ತಾಮ್ರದ ಪಂಚಲೋಹದ ಅದು ಏನೋ ಇಟ್ಟುಕೊಂಡು ಅದಕ್ಕೆ ಹೂವನ್ನು ಹಾಕಿದರೆ ಅದು ಪೂಜೆ ಆಗ್ತದೆ? ಅದು ಸರ್ವಥ ಅಲ್ಲ. ಬಿಂಬನ ಅನುಸಂಧಾನವನ್ನು ಅಲ್ಲಿ ಮಾಡ್ತೇವೆ ನಾವು, ಮಾಡಿದ ಮೇಲೆ ಅದು ಆವಾಗ ಪೂಜೆ ಅನ್ನಿಸ್ತದೆ. ಹಾಗೆ ಇಲ್ಲಿ ನಾವು ದೇವರಿಗಾಗಿ ಅಂತ ನಾವು ಮಾಡ್ತಾ ಇರ್ತೀವಲ್ಲ ಅನ್ನೋದಕ್ಕಾಗಿ ಇದು ಒಂದು ಯಜ್ಞ ಅಂತ ಆಗ್ತದೆ. ಹೀಗಾಗಿ ವಾಗ್ಯಮ ಬೇಕು, ವಾಂಗ್ನಿಯಮ ಬೇಕು ಅಂತ ಹೇಳ್ತಾರೆ. ಇಂದ್ರಿಯ ನಿಗ್ರಹ ಬೇಕು ಅಂತ ಹೇಳ್ತಾರೆ. ಅಲ್ಲಲ್ಲಿ ನೋಡ್ತಾ ಏನೇನೋ ಮಾಡ್ತಾ ಸರ್ವಥ ಅಡಿಗೆಯನ್ನು ಮಾಡೋದಿಲ್ಲ. ಅಡಿಗೆ ಮಾಡೋದಾದರೆ ಅಡಿಗೆ ಒಂದೇ ಅಂತ ಹೇಳ್ತಾರೆ. ವಾಗ್ಯತ ನಿಯತೇಂದ್ರಿಯ, ಇಂದ್ರಿಯಗಳ ನಿಯಮನವನ್ನು ಮಾಡಿಕೊಂಡು ಅಡಿಗೆಯನ್ನು ಪ್ರಾರಂಭ ಮಾಡಬೇಕು ಅಂತ ಅನ್ನೋದನ್ನು ಹೇಳ್ತಾರೆ. ಅಡಿಗೆ ಹೇಗೆ ಮಾಡಬಾರ್ದು, ದೊಡ್ಡ ಬಹಳ ಜನ ಬಂದಲ್ಲಿ ಹಾಗೆ ಮಾಡ್ತಾರೆ, ಅದು ಅಪವಾದ. ಆದರೆ ಮನೆಯಲ್ಲಿ ಮಾಡಬೇಕಾದ್ರೆ, ಸಣ್ಣ ಪುಟ್ಟ ಅಡಿಗೆಯನ್ನು ಮಾಡಬೇಕಾದ್ರೆ ಹೀಗೆಲ್ಲ ಮಾಡಬಾರದು ಅಂತ ಹೇಳ್ತಾರೆ. ತಂಡುಲೋದಕ ಸಂಯುಕ್ತಂ ಪಾಕಂ ಕುರ್ಯಾತ್ ವಿಶೇಷತಃ. ಹಿಂದೆ ತಿಳಿದಂತೆ 3 ಬಾರಿ ಅಕ್ಕಿಯನ್ನು ತೊಳೆದು ನೀರು ಹಾಕಿ ಅನ್ನವನ್ನು ಮಾಡಬೇಕು. ತಪ್ತೋದಕಸ್ಯ ತನ್ಮಧ್ಯೆ ತಂಡುಲಂ ಪಾಚಯೇದ್ಯದಿ, ನೀರನ್ನು ಕುದಿಲಿಕ್ಕೆ ಇಟ್ಟು ಕುದಿಯುವ ನೀರಿನಲ್ಲಿ ಅಕ್ಕಿಯನ್ನು ಹಾಕಿ ಅನ್ನವನ್ನು ಮಾಡಬಾರದು ಅಂತ ಹೇಳ್ತಾರೆ. ಅದು ಅನ್ನವನ್ನು ಮಾಡುವ ಪದ್ಧತಿ ಅಲ್ಲ ಅಂತ ಹೇಳ್ತಾರೆ. ಅದನ್ನು ನಿಜವಾಗಿ ಸಂಶೋಧನೆ ಮಾಡಿದರೆ ಬಹುಶಃ ನಮ್ಮ ಆರೋಗ್ಯಕ್ಕೂ ಅದು ಮತ್ತೆ ಬೇಕಾದಷ್ಟು ಅದು ಉಪಯುಕ್ತವಾಗ್ತಾ ಇರಬಹುದು, ಇರಲೇಬೇಕು, ಇಲ್ಲ ಅಂತ ಅಲ್ಲ. ಆದರೆ ದೇವರಿಗೆ ಪ್ರಿಯವಾಗುವ ಅನ್ನ ಯಾವುದು, ದೇವರಿಗೆ ಪ್ರಿಯಕರವಾದ ಅನ್ನ ಯಾವುದು,
ಅಂತ ಅಂದರೆ ನೀರಿನ ಜೊತೆಗೇನೆ ಅಕ್ಕಿಯನ್ನು ಇಟ್ಟು ಅನ್ನ ಮಾಡೋದೇನಿದೆಯಲ್ಲ ಇದು ಭಗವಂತನಿಗೆ ಪ್ರಿಯ. ಕುದಿಯುವ ನೀರಿನಲ್ಲಿ ಅಕ್ಕಿಯನ್ನು ಹಾಕಿ ಅನ್ನವನ್ನು ಮಾಡಿದರೆ ಅದು ದೇವರ ನೈವೇದ್ಯಕ್ಕೆ ಉಪಯೋಗಕ್ಕೆ ಬೀಳೋದಿಲ್ಲ, ಅದು ವೈಶ್ವದೇವಕ್ಕೆ ಉಪಯುಕ್ತವಲ್ಲ. ಗಂಜಿಯನ್ನು ತೆಗೆದರೂ ಅದು ವೈಶ್ವದೇವಕ್ಕೆ ಉಪಯುಕ್ತವಾದ ಅನ್ನ ಅಲ್ಲ. ಗಂಜಿ ತೆಗಿಬಾರದು, ಅಲ್ಲೇನೇ ಹಾಗೇ ಇರಬೇಕದು. ಗಂಜಿ ಬೇಕು ಅಂದರೆ ಪ್ರತ್ಯೇಕವಾಗಿ ಮಾಡಿಕೊಳ್ಳಬೇಕು. ಆದರೆ ಗಂಜಿ ಬಸಿದು ಬಿಟ್ಟರೆ ಅದು ವೈಶ್ವದೇವಕ್ಕೆ ಸರ್ವಥಾ ಉಪಯೋಗ ಬೀಳೋದಿಲ್ಲ ಅಂತ ಅನ್ನೋದನ್ನು ಹೇಳ್ತಾರೆ. ತಪ್ತೋದಕಸ್ಯ ತನ್ಮಧ್ಯೆ ತಂಡುಲಂ ಪಾಚಯದ್ಯದಿ ತದನ್ನಂ ಮಾಂಸ ಸದೃಶಂ ತದ್ರಸಂ ಸುರಯಾಸಮಂ ಅಂತ ಹೇಳ್ತಾರೆ. ಅದರ ತಾತ್ಪರ್ಯ ದೇವರಿಗೆ ನೈವೇದ್ಯಕ್ಕೆ ಉಪಯೋಗಕ್ಕೆ ಬೀಳೋದಿಲ್ಲ ಅಂತ ಅರ್ಥ ಅನ್ನೋದಕ್ಕಾಗಿ ಇದು ಪ್ರಶಸ್ತವಾಗಿ ಅನ್ನ ಮಾಡುವ ಪ್ರಕ್ರಿಯೆ ಅನ್ನೋದನ್ನು ತಿಳಿಸ್ತಾರೆ. ಅದು ನಿಜವಾಗಿ ಆಶ್ಚರ್ಯವಾಗ್ತದೆ. ಬರೀ ಅನ್ನ ಹೀಗಾಯಿತು, ಬೇಳೆ ಬೇಯಿಸೋದು ಹೇಗೆ ಅಂತ ಅಂದರೆ ಅದಕ್ಕೂ ಹೇಳ್ತಾರೆ ಸೂಪಸ್ಯ ನಾಯಂ ನಿಯಮ ತಪ್ತೇಶ್ವೇವ ಪಯಸ್ಸು. ನೋಡಿದರೆ ಎಷ್ಟು ಕಾಳಜಿ ವಹಿಸಿದ್ದಾರೆ ಅಂತ ಅನ್ನಿಸ್ತದೆ. ಆದರೆ ಬರೀ ಒಂದು ದೇವರಿಗಾಗಿ ಪೂಜೆ ಹೇಗೆ ಮಾಡಬೇಕು, ತುಳಸಿ ಹೇಗೆ ತರಬೇಕು, ಹೂ ಹೇಗೆ ತರಬೇಕು ಇಷ್ಟೇ ಅಲ್ಲ, ಅನ್ನ ಹೇಗೆ ಮಾಡಬೇಕು, ಬೇಳೆ ಹೇಗೆ ಬೇಯಿಸ್ಬೇಕು, ಇನ್ನೂ ಅನೇಕ ಇವೆ. ನಮಗೆ ಅಜ್ಞಾನ, ನಮಗೆ ಸಾಮರ್ಥ್ಯ ಇಲ್ಲ ಅಂತ ಅನ್ನೋದಕ್ಕಾಗಿ ಸಂಗ್ರಹ ಮಾಡಲಿಕ್ಕೆ ಆಗಿಲ್ಲ. ಆದರೆ ನಮ್ಮ ಕಣ್ಣಿಗೆ ಎಷ್ಟು ಬಿದ್ದಿವೆ, ನಮ್ಮ ಕಣ್ಣಿಗೆ ಬಿದ್ದ ಆ ಧರ್ಮಶಾಸ್ತ್ರಗಳ ನಿಯಮಗಳನ್ನು ನೋಡಿದರೇನೆ ಮುಂದಿನ ಜನಾಂಗಕ್ಕೆ ಒಳ್ಳೆಯದು ಮಾಡಬೇಕು ಅಂತ ಅನ್ನೋ ದೃಷ್ಟಿ ಆ ಹಿರಿಯರಿಗೆ ಎಷ್ಟಿತ್ತು ಅಂತ ಅನ್ನೋದು ನಮಗೆ ಅರ್ಥವಾಗ್ತದೆ. ಬೇಳೆ ಬೇಯಿಸಬೇಕಾದ್ರೆ ಸೂಪಸ್ಯ ನಾಯಂ ನಿಯಮ, ಬೇಳೆಯನ್ನು ಬೇಯಿಸಬೇಕಾದ್ರೆ, ಹುಳಿಯನ್ನು ಮಾಡಬೇಕಾದ್ರೆ ಹೀಗೆ ನಿಯಮ ಇಲ್ಲ, ಹೇಗಾದರೂ ಮಾಡಬಹುದು ಅಂತ ಹೇಳ್ತಾರೆ. ಆದರೆ ಪ್ರಶಸ್ತ ಯಾವುದು ಅಂತ ಕೇಳಿದರೆ ಅದಕ್ಕೆ ನಿಯಮ ಹೇಳ್ತಾರೆ ತಪ್ತೇ ಸ್ವೇವ ಪಯಸ್ಸುವೆ. ಅರ್ಥಾತ್ ಕುದಿಯುವ ನೀರಿನಲ್ಲಿಯೇ ಬೇಳೆ ಹಾಕಿ ಅದನ್ನು ಬೇಯಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ವಿಪರೀತವಾಗಿ ಅನ್ನ ಮಾಡೋದು, ಬೇಳೆಯನ್ನು ಬೇಯಿಸ್ಕೊಳ್ಳೋದು ವಿಪರೀತವಾಗಿ ಹೀಗೆ ಮಾಡಬೇಕು ಅಂತ ಅನ್ನೋದನ್ನು ಹೇಳ್ತಾರೆ. ಮಾರ್ಕಾಂಡೇಯ ಸ್ಮೃತಿಯಲ್ಲಿ ಒಂದು ಮಾತನ್ನು ಹೇಳ್ತಾರೆ. ವಿಶೇಷವಾಗಿ ಶ್ರಾದ್ದ ಮಾಡಬೇಕಾದ್ರೆ ಅಡಿಗೆ ಮಾಡುವ ಅಧಿಕಾರ ಅದು ಪುರುಷರಿಗೇನೆ ಪ್ರಧಾನವಾಗಿ, ಆದರೆ ಪ್ರಧಾನವಾಗಿ ಪುರುಷರಿಗೆ ಅನ್ನೋದಕ್ಕಾಗಿ ಸ್ವಾಮಿಗಳು ಮೇಲಿಂದ ಮೇಲೆ ಮಾಡ್ತಾ ಇರ್ತಾರೆ. ಮೇಲಿಂದ ಮೇಲೆ ಪ್ರತಿನಿತ್ಯ ಮಾಡ್ತಾರೆ. ಈಗ ದೇವರ ಪೂಜೆಗೆ ಕುಳಿತುಕೊಳ್ತಾರೆ, ಪಾರಾಯಣ ಮಾಡುವ ಪ್ರಮುಖವಾದ ಅಧಿಕಾರ ಅವರಿಗೇನೆ ಅನ್ನೋದಕ್ಕಾಗಿ ಅವರು ಪ್ರಾರಂಭ ಮಾಡಿಬಿಡ್ತಾರೆ. ಮುಂದಿನದ್ದು ಅನ್ನೋದಿಲ್ಲ ಅಲ್ಲ, ಮುಂದಿನದ್ದು ಮಾನಸಿಕವಾಗಿ ಅಂತಾರೆ ಅವರು. ಆದರೆ ವಿದ್ಯಾರ್ಥಿಗಳು ಜೋರಾಗಿ ಅನ್ಲಿಕ್ಕೆ ಶುರು ಮಾಡ್ತಾರೆ. ಎಲ್ಲ ದೇವರ ಪೂಜೆ ಮಾಡಬೇಕಾದ್ರೂ ಅಷ್ಟೇನೆ, ಎಲ್ಲ ನಾವೇ ಮಾಡ್ಕೊಂಡ್ಬಿಟ್ರೆ ಅವಾಗ ಎಲ್ಲ ಪುಣ್ಯ ನಮಗೆ ಬರ್ತಾರೆ. ಜೊತೆಗೆ ಸಹಕಾರ ಯಾರು ಮಾಡ್ತಾರಲ್ಲ ಪುಣ್ಯ ಹಂಚಿ ಹೋಗ್ಬಿಡ್ತದೆ ಅವಾಗ. ಹೀಗಾಗಿ ನಮಗೇ ಬೇಕು ಅಂತ ಇದ್ದರೆ ನಾವೇ ಮಾಡ್ಕೊಳ್ಬೇಕು, ಇಲ್ಲ ಆಗೋದಿಲ್ಲ, ತಡ ಆಗ್ತದೆ. ಬರೀ ಇದೊಂದೇ ಕೆಲಸ ಅಲ್ಲ, ಮುಂದೆ ಶಾಸ್ತ್ರ ಅಧ್ಯಯನ ಆಗಬೇಕು, ಅದು ಪ್ರಧಾನ ಅದು ಅನ್ನೋದಕ್ಕಾಗಿ ಕೆಲಸಗಳನ್ನು ಹಂಚೋದು. ಬರೀ ಇಷ್ಟೇ ಅಲ್ಲ, ಎಲ್ಲರಿಗೂ ಪುಣ್ಯ ಬರಬೇಕು, ಅದೊಂದು ಬೇಕಲ್ಲ. ಈಗ ದೇವರೇ ಎಲ್ಲ ಕೆಲಸ ತನ್ನ ಕೆಲಸ ತಾನೇ ಮಾಡ್ಕೊಳ್ಳೋದು ಪ್ರತಿಯೊಂದನ್ನು. ರಮಾದೇವಿಗೆ, ಬ್ರಹ್ಮದೇವರಿಗೆ ಯಾಕೆ ಒಪ್ಪಿಸ್ತಾನೆ ಭಗವಂತ ಕೆಲಸಗಳನ್ನು? ಅವರು ಸಾಧನೆ ಮಾಡಬೇಕಲ್ಲ, ಅವರಿಗೆ ಪುಣ್ಯ ಬರಬೇಕಲ್ಲ ಅನ್ನೋದಕ್ಕಾಗಿ ಅವರವರಿಗೆ ಆಯಾ ಕೆಲಸಗಳನ್ನು ಬಿಟ್ಟು ಕೊಡಬೇಕು ಅಂತ ಹೇಳಿದ್ದಾರೆ. ಅನ್ನೋದಕ್ಕಾಗಿ ದೇವರ ಆ ನೈವೇದ್ಯಕ್ಕಾಗಿ ಅನ್ನವನ್ನು ಸಿದ್ಧಪಡಿಸುವ ಅಧಿಕಾರ ಯದ್ಯಪಿ ಪುರುಷರಿಗಿದ್ದರೂ ಆ ಅಧಿಕಾರವನ್ನು ಸ್ತ್ರೀಯರಿಗೆ ಬಿಟ್ಟುಕೊಡಬೇಕು ಅಂತ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಇಲ್ಲಿ ಅಂತೂ ಅದರಲ್ಲಿ ವಿಶೇಷವಾಗಿ ಶ್ರಾದ್ದ ಇದ್ದಾಗ ಆ ಅತ್ತೆ ಸೊಸೆಯಂದಿರಿಗೆ ಹೋಗಿದ್ರೆ ಅವರಿಗೆ ಸೊಸೆ ಮಾಡಿದ ಅಡಿಗೆ ಅಂದರೆ ಬಹಳ ಪ್ರೀತಿ ಅಂತೆ ಅವರಿಗೆ. ಶಾಸ್ತ್ರ ಹೇಳೋದು ಸ್ನುಷಾ ಹಸ್ತೈಕ ರಚಿತ ಪಾಕ ಅಮೃತ ಸಮೋ ಮತಃ ಅಂತ ಹೇಳ್ತಾರೆ. ಸೊಸೆ ಅಡಿಗೆ ಮಾಡಿದರೆ ಶ್ರಾದ್ದದಲ್ಲಿ ಅದು ಅಮೃತಕ್ಕೆ ಸಮಾನವಾಗ್ತದೆ ಅಂತ ಹೇಳ್ತಾರೆ. ಅನ್ನೋದಕ್ಕಾಗಿ ಆ ರೀತಿಯಾಗಿ ವಿಶೇಷವಾಗಿ ದೇವರ ಪೂಜೆಗಾಗಿ ಮಾಡಲೇಬೇಕು. ಅದು ಸಾಧ್ಯವಾಗದೇ ಇದ್ದಾಗ ವರ್ಷಕ್ಕೆ 1 ಬಾರಿ 2 ಬಾರಿ ಶ್ರಾದ್ದ ಇದ್ದಾಗ ಆ ಸಂದರ್ಭದಲ್ಲಿ ಆದರೂ ಮತ್ತೆ ಅಡಿಗೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಇದೆಲ್ಲ ಉದ್ದೇಶದಿಂದಲೇ ಶ್ರಾದ್ದಂ ಕುರ್ಯಾನ್ ನವಿಸ್ತರಂ ಅಂತ ಹೇಳ್ತಾರೆ. ಭಾಳ ಜನನ ಹಚ್ಕೊಂಡ್ಬಿಟ್ರೆ ಎಲ್ಲಿ ಮಾಡಲಿಕ್ಕಾಗ್ತದೆ, ಅಡುಗೆ ಮಾಡಲಿಕ್ಕಾಗೋದಿಲ್ಲ. ಆವಾಗ ಬೇರೆಯವರನ್ನು ಕರೆಸಬೇಕಾಗ್ತದೆ ಅಡುಗೆ ಮಾಡೋದಕ್ಕಾಗಿ. ಆದರೆ ಶ್ರಾದ್ದದ ಅಡುಗೆ ಮಾಡಬೇಕಾದ್ರೆ ಮೊಟ್ಟ ಮೊದಲಿಗೆ ಸೊಸೆ ಮಾಡಬೇಕು. ಅವಳಿಗೆ ಮಾಡಲಿಕ್ಕಾಗಲಿಲ್ಲ ಅಂತಂದರೆ ನಮ್ಮ ಗೋತ್ರದವರೇ ಆಗಿರಬೇಕು. ಬೇರೆ ಗೋತ್ರದವರು ಮಾಡಿದರೆ ಶ್ರಾದ್ದಕ್ಕೆ ಬರೋದಿಲ್ಲ ಅಡಿಗೆ ಅನ್ನೋದಕ್ಕಾಗಿ ನಾವೇನಾದರೂ ಮಾಡಿದರೆ ಅದೇನು ಶ್ರಾದ್ದ ನಿಯಮ ಏನು ಅಂತ ಕೇಳ್ತೇವೆ. ನಮಗೆ ಏನಾದರೂ ಮಾಡಲಿಕ್ಕೆ ಹೊರಟ್ರೆ ಶ್ರಾದ್ದಕ್ಕೆ ಅಷ್ಟು ನಿಯಮಗಳಿವೆ. ಇರಲಿ, ಅಂತೂ ಈ ರೀತಿಯಾಗಿ ಅಡಿಗೆಯನ್ನು ಸಿದ್ಧಪಡಿಸಬೇಕು. ಅದನ್ನು ಪಿತೃಗಳು ಸ್ವೀಕಾರ ಮಾಡ್ತಾರೆ ಪ್ರೀತಿ ಮನಸ್ಸಿನಿಂದ ಅಂತ ಹೇಳ್ತಾರೆ. ಏನು ಫಲ ಬರ್ತದೆ ಅಂತ ಮಾರ್ಕಾಂಡೇಯ ಸ್ಮೃತಿಯಲ್ಲಿ ಹೇಳ್ತಾರೆ. ಸ್ವಶುರ ಶ್ರಾದ್ದ ಕಾರ್ಯೇಶು ಪಾಕ ಪ್ರಾಧಾನ್ಯಕೇಶು ವೈ
ಯಾ ಶ್ರಮಂ ಕುರುತೆ ಭಕ್ತ್ಯ ಸಾ ಅಗ್ನಿಷ್ಟೋಮ ಫಲಂ ಲಭೇ. ಅತ್ತೆ ಸೊಸೆಯಂದರ ಶ್ರಾದ್ದ ಕಾಲದಲ್ಲಿ ಪಾಕಪ್ರಾಧಾನ್ಯ ಕೇಶುವೈ, ಯಾವ ಕರ್ಮ ಯಾವ ಸತ್ಕರ್ಮದಲ್ಲಿ ಪಾಕವೇ ಪ್ರಧಾನವಾಗಿರ್ತದೆ ಅಂಥ ಸತ್ಕರ್ಮಗಳಲ್ಲಿ ಯಾರು ಶ್ರಮಪಟ್ಟು ಅಡಿಗೆಯನ್ನು ಮಾಡ್ತಾರಲ್ಲ, ಅಗ್ನಿಷ್ಟೋಮ ಮಾಡಿದರೆ ಏನು ಪುಣ್ಯ ಬರ್ತದೆ. ಅಗ್ನಿಷ್ಟೋಮ ಅಂತ ಒಂದು ದೊಡ್ಡದಾದ ಯಾಗ, ಅದು ಒಂದು ದಿವಸ 2 ದಿವಸ ಮಾಡಲಿಕ್ಕಾಗೋದಿಲ್ಲ, ಅನೇಕ ದಿವಸಗಳು ಬೇಕು ಮಾಡಲಿಕ್ಕೆ. ಅಗ್ನಿಷ್ಟೋಮ ಮಾಡಿದರೆ ಏನು ಪುಣ್ಯ ಬರ್ತದಲ್ಲ, ಆ ಪುಣ್ಯ ಶ್ರಾದ್ದದಲ್ಲಿ ಅಥವಾ ದೇವರ ನೈವೇದ್ಯಕ್ಕಾಗಿ ಅಡಿಗೆಯನ್ನು ಮಾಡೋದರಿಂದ ಆ ಫಲ ಬರ್ತದೆ ಅಂತ ಹೇಳ್ತಾರೆ. ಅಗ್ನಿಷ್ಟೋಮ ಫಲಂ ಲಭೆ. ಶ್ರಾದ್ದ ಇದೆ, ಯಾವತ್ತೋ ಒಂದು ದಿವಸ ಅಡಿಗೆ ಮಾಡಬೇಕು, ಆದರೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಡಿಗೆ ಮಾಡಲಿಕ್ಕೆ. ಅಂಥ ಸಂದರ್ಭದಲ್ಲಿ ಪರಿವೇಷಣ ಮಾತ್ರಂ ವಾ ಕುರ್ಯಾದಿತ್ಯೇವ ಸಾಕ್ಷರತಿ. ಮಾರ್ಕಂಡೇಯರು ಹೇಳ್ತಾರೆ, ಇದು ನಾವು ಹೇಳೋ ಮಾತು ಅಂತ ಅಲ್ಲ, ಯಾರೋ ನಾವು ಋಷಿಗಳ 4 ಜನ ಕೂತು ಮತ್ತೆ ಹೀಗೆ ಸ್ತ್ರೀಯರಿಗೆ ನಾವು ವಿಧಾನ ಮಾಡ್ತಾ ಇಲ್ಲ, ಶ್ರುತಿ ಅಂತ ಅವರು ಉಲ್ಲೇಖ ಮಾಡ್ತಾರೆ. ಅದನ್ನು ಅಡಿಗೆ ಮಾಡಲಿಕ್ಕಾಗಲಿಲ್ಲ ಅಂತ ಆದರೆ ಅವರು ಕನಿಷ್ಠ ಪಕ್ಷಕ್ಕೆ ಬಡಿಸಾದರೂ ಬೇಕು ಅಂತ ಹೇಳ್ತಾರೆ. ಬಂದ ಬ್ರಾಹ್ಮಣರಿಗೆ ಮಾಡಿದ ಅಡಿಗೆಯನ್ನು ಬಡಿಸ್ಬೇಕು ಅಂತ ಹೇಳ್ತಾರೆ. ಇದು ಶ್ರುತಿ ಹೇಳಿದ ಮಾತು ಅಂತ ಅವರು ಹೇಳ್ತಾರೆ. ಇದು ಒಂದಾದರೆ, ಇನ್ನು ದೇವರಿಗೆ ನೈವೇದ್ಯವನ್ನು ಸಿದ್ಧಪಡಿಸಿ ಆಗಿದೆ. ನೈವೇದ್ಯವನ್ನು ಸಿದ್ಧಪಡಿಸಿದ ಮೇಲೆ ಅಡಿಗೆಯನ್ನು ಹಾಗೇನೇ ಒಯ್ದಿರಬಾರದು. ಇದೆಲ್ಲ ನೀವೆಲ್ಲ ಮಾಡ್ತೀರಿ, ಆದರೆ ಅದಕ್ಕೆಲ್ಲ ಪ್ರಮಾಣಗಳನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಅಷ್ಟೇ. ಪದ್ಮಪುರಾಣದ ಉತ್ತರಖಂಡದಲ್ಲಿ ಬರುವ ಮಾತು. ಮತ್ತು ದೇವರ ಅಡಿಗೆ ಎಲ್ಲ ಆದ ಮೇಲೆ ಮಂಡಲವನ್ನು ಮಾಡಬೇಕಂತೆ. ಚತುರಸ್ರ ಮಂಡಲವನ್ನು ಹಾಕಿ ಶ್ರೀಕಾರವನ್ನು, ರಂಗೋಲಿಯನ್ನು ಅಲ್ಲಿ ಹಾಕಬೇಕು. ಮಂಡಲಂ ಕುರುತೆ ನಿತ್ಯಂ ಯಾ ನಾರಿ ಕೇಶವಾಗ್ರತಃ. ದೇವರ ಮುಂದೆ ಅಡಿಗೆಯನ್ನು ಇಡೋದಕ್ಕಾಗಿ ಯಾರು ಮಂಡಲವನ್ನು ಹಾಕಿ ಶ್ರೀಕಾರವನ್ನು ಬರೆದು ರಂಗೋಲಿಯನ್ನು ಹಾಕಿ ಸಿದ್ಧಪಡಿಸ್ತಾಳಲ್ಲ, ಎಷ್ಟು ಹೊತ್ತಿನ ಕೆಲಸ ಹೇಳಿ? ಅದು ಬಹಳ ಹೊತ್ತಿನ ಕೆಲಸ ಅಲ್ಲ. ಆದರೆ ಇಷ್ಟು ಕೆಲಸ ಮಾಡಿದರೆ ದೇವರ ಮುಂದೆ ಈ ಮಂಡಲವನ್ನು ಮಾಡಿ ಆ ಅಡಿಗೆಯನ್ನು ಇಡೋದಕ್ಕಾಗಿ ಅಷ್ಟು ಸಿದ್ಧ ಮಾಡಿ ಕೊಟ್ಟರೆ ಸಪ್ತಜನ್ಮನಿ ವೈಧವ್ಯಂ ನಾಪ್ನೋತ್ಯಪಿ ಕದಾಚನ. ಒಟ್ಟಾರೆ ವಿಶಿಷ್ಟವಾದ ಫಲ ಅದರಿಂದ ಬರ್ತದೆ ಅಂತ ಹೇಳ್ತಾರೆ. ದೇವರ ಕರುಣೆ ಇಟ್ಟು ನೋಡಿ, ಅದೇ ಒಂದು ಸುಮ್ಮನೆ ಒಂದು ಚೌಕ್ ಮಂಡಲ ಮಾಡಿ ಶ್ರೀಕಾರ ಹಾಕಿಬಿಟ್ರೆ ದೇವರು ಅಂಥ ಪ್ರಯೋಜನವನ್ನು ಕೊಡ್ತಾನೆ. 7 ಜನ್ಮಗಳ ತನಕ ಅದ್ಭುತವಾಗಿರತಕ್ಕಂತಹ ಫಲಗಳನ್ನು ಭಗವಂತ ಕೊಡ್ತಾನೆ ಅಂತ ಹೇಳ್ತಾರೆ. ಸಣ್ಣ ಸಣ್ಣ ಕೆಲಸಗಳಿರಬಹುದು, ಆದರೆ ಇದನ್ನು ನಾನು ದೇವರಿಗಾಗಿ ಮಾಡ್ತಾ ಇದ್ದೇನೆ ಅಂತ ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿದರೆ ದೇವರಷ್ಟೇ ಫಲ ಕೊಡೋದಿಲ್ಲ. ನೀನು ಇಷ್ಟೇ ಹಚ್ಚಿದ್ದೀಯಲ್ಲ, ನಾನು ಇಷ್ಟೇ ನಿನಗೆ ಫಲ ಕೊಡ್ತೇನೆ ಅಂತ ಅನ್ನೋದಿಲ್ಲ. ಫಲ್ಗು ಅಪಿ ಉರು ಕರೋತಿ, ಭಾಗವತದಲ್ಲಿ ಹೇಳ್ತಾರೆ. ನಾವು ಕೊಡೋದೇ ಅಲ್ಪ, ನಾವು ಎಷ್ಟು ಕೊಟ್ಟರು ಅಲ್ಪವೇ ದೇವರಿಗೆ. ದೇವರು ಸರ್ವತ್ರ ವ್ಯಾಪ್ತ, ಅವನಿಗೆ ನಾವು ಎಷ್ಟು ಕೊಟ್ಟರು ಅಲ್ಪವೇ. ಅದರಲ್ಲಿ ನಾವು ನಮ್ಮ ದೃಷ್ಟಿಯಲ್ಲಿಯೂ ಅಲ್ಪ ಮಾಡಿದರೂ ಕೂಡ ದೇವರು ತಗೊಳ್ಳೋದು ಮಾತ್ರ ಅದನ್ನು ಅಲ್ಪವಾಗಿ ತೆಗೆದುಕೊಳ್ಳೋದಿಲ್ವಂತೆ. ನಾವು ಅಲ್ಪ ಮಾಡಿದರೂ ತೆಗೆದುಕೊಳ್ಳೋವನು ಅಲ್ಪವಾಗಿ ತೆಗೆದುಕೊಳ್ಳೋದಿಲ್ಲ, ಯಾಕೆ ಅವನು ಮಹಾನಲ್ಲ ಅವನು ಅನ್ನೋದಕ್ಕಾಗಿ ಅದನ್ನು ಬಹಳವಾಗಿ ಭಗವಂತ ಸ್ವೀಕಾರ ಮಾಡ್ತಾನಂತೆ. 7 ಜನ್ಮಗಳ ತನಕ ಸೌಭಾಗ್ಯವನ್ನು ಕರುಣಿಸ್ತಾನೆ ಭಗವಂತ ಅವರಿಗೆ ಅಂತ ಹೇಳ್ತಾನೆ. ನಾಪ್ನೋತ್ಯಪಿ ಕದಾಚನ. ಸ್ವಯಂ ವೇದವ್ಯಾಸ ದೇವರು ಪದ್ಮಪುರಾಣದಲ್ಲಿ ಹೇಳಿದ ಮಾತು. ಹೀಗೆ ಈ ತರಹದ ಧರ್ಮಗಳನ್ನು ಸಾಕಷ್ಟು ಮತ್ತು ಪುರಾಣಗಳಲ್ಲಿ ನಮಗೆ ತಿಳಿಸ್ತಾರೆ. ಮತ್ತು ನೈವೇದ್ಯವನ್ನು ಇಡೋದಕ್ಕಾಗಿ ಪ್ರಕಾರವನ್ನು ಹೇಳ್ತಾರೆ. ಹೇಗೆ ಎಲ್ಲೆಲ್ಲಿ ಏನೇನು ಇಡಬೇಕು ಅಂತ ಹೇಳ್ತಾರೆ. ಭಕ್ಷ್ಯಾಣಿ ಯಜ್ಞಿಕೋಣೇತು. ಆಗ್ನೇಯದಲ್ಲಿ ದೇವರ ನೈವೇದ್ಯಕ್ಕಾಗಿ ಇಡಬೇಕಾದ್ರೆ ಆಗ್ನೇಯ ದಿಕ್ಕಿನಲ್ಲಿ ಭಕ್ಷ್ಯಗಳನ್ನು ಇಡಬೇಕು. ಈಶಾನ್ಯ ದಿಕ್ಕಿನಲ್ಲಿ ಪಾಯಸವನ್ನು ಇಡಬೇಕು. ಪಲ್ಯ ಮುಂತಾದವುಗಳಲ್ಲಿ ವಾಯುವ್ಯ ದಿಕ್ಕಿನಲ್ಲಿರಬೇಕು. ನೈಋತ್ಯ ದಿಕ್ಕಿನಲ್ಲಿ ಮತ್ತು ಹುಳಿಯ ಪಾತ್ರೆಯನ್ನು ಇಡಬೇಕು. ಮಧ್ಯದಲ್ಲಿ ಅನ್ನವನ್ನು ಇಡಬೇಕು ಅಂತ ಹೇಳ್ತಾರೆ. ಮಧ್ಯೆ ಚರುಂ ಪ್ರತಿಷ್ಠಾಪ್ಯ ಅರ್ಪಯೇ ಧೌತ ಪಾತ್ರ ಕೈಹಿ. ಆ ಪಾತ್ರೆಗಳು ಹೇಗೆ? ಚೆನ್ನಾಗಿ ತೊಳೆದಿರಬೇಕು, ಶುದ್ಧವಾದ ಪಾತ್ರೆಗಳಿರಬೇಕು. ನೈವೇದ್ಯಕ್ಕೆ ಇಡುವ ಪಾತ್ರೆಗಳೇನಿದೆಯಲ್ಲ, ಇವೆಲ್ಲ ಆಗೋದಿಲ್ಲ ನಮಗೆ ಅಂತೂ ತಿಳ್ಕೊಳ್ಳಿಕ್ಕೆ. ನೈವೇದ್ಯಕ್ಕೆ ಇಡುವ ಪಾತ್ರೆಗಳೇನಿದೆಯಲ್ಲ ಅದನ್ನು ಅಡಿಗೆಗೆ ಉಪಯೋಗಿಸಬಾರ್ದು, ಬಡಿಸೋದಕ್ಕಾಗಿ ಉಪಯೋಗಿಸಬಾರ್ದು. ಅಡಿಗೆ ಮಾಡಬೇಕು, ಹಾಗೇನೆ ಪಾತ್ರೆಗಳನ್ನು ತಂದಿಡಬೇಕು, ಮುಗಿದೋಯ್ತದೆ. ಆ ಪಾತ್ರೆಗಳ ಸಂಪರ್ಕವನ್ನು ಮಾಡಬಾರದಂತೆ. ಬಡಿಸುವ ಪಾತ್ರೆಗಳು ದೇವರ ನೈವೇದ್ಯಕ್ಕೆ ಇಡುವ ಪಾತ್ರೆಗಳು ಅಂಟಿಕೊಳ್ಳಬಾರದಂತೆ, ಪರಸ್ಪರ ಅವುಗಳಿಗೆ ಸ್ಪರ್ಶವಾಗಬಾರದಂತೆ. ಪ್ರತ್ಯೇಕವಾಗಿ ಅವುಗಳ ಶುದ್ಧಿಯನ್ನು ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ ಇಲ್ಲಿ. ಅಂತೂ ಈ ರೀತಿಯಾಗಿ ಮಾಡಬೇಕು. ಮಧ್ಯೆ ಚರುಂ ಪ್ರತಿಷ್ಠಾಪ್ಯ ಅರ್ಪಯೇ ಧೌತ ಪಾತ್ರ ಕೈ. ಅನ್ನ ಪಾಯಸ ಇವರ ಮಧ್ಯೆ ಘೃತ ಪಾತ್ರಂ ಸಮಾವಿಷೇತ. ಅನ್ನ ಮಧ್ಯದಲ್ಲಿಟ್ಟಿರ್ತೇವೆ, ಪಾಯಸ ಈಶಾನ್ಯದಲ್ಲಿಟ್ಟಿರ್ತೇವೆ. ಅವೆರಡರ ಮಧ್ಯದಲ್ಲಿ ತುಪ್ಪವನ್ನು ಇಡಬೇಕಂತೆ ದೇವರಿಗೆ ನೈವೇದ್ಯಕ್ಕಾಗಿ. ಆ ತುಪ್ಪವನ್ನೇ ಮುಂದೆ ದೇವರಿಗೆ ನೈವೇದ್ಯ ಮಾಡಿದ್ದನ್ನು ವೈಶ್ವದೇವಕ್ಕಾಗಿ ಬಲಿಸ್ಕೊಳ್ಬೇಕು ಅಂತ ಅನ್ನೋದನ್ನು ಹೇಳ್ತಾರೆ. ಯದ್ಯಪಿ ದೇವರಿಗೆ ನಿವೇದಿತ ಆದರೂ ಆ ವೈಶ್ವದೇವದಲ್ಲಿ ಅದನ್ನೇ ದೇವರು ಸ್ವೀಕಾರ ಮಾಡ್ತಾರೆ. ತನಗೆ ಮಾಡಿದ ನೈವೇದ್ಯ ಅದು, ತನಗೆ ಮಾಡಿದ ನೈವೇದ್ಯವನ್ನೇ ದೇವರು ಸ್ವೀಕಾರ ಮಾಡ್ತಾನೆ ಅಂತ ಹೇಳಿದ್ದಾರೆ.
ಈ ರೀತಿಯಾಗಿ ಆ ಪದಾರ್ಥಗಳನ್ನು ಇಟ್ಟು ಭಗವಂತ ರೂಪಗಳನ್ನು ಅಲ್ಲಲ್ಲಿ ಚಿಂತನೆ ಮಾಡಿ ದೇವರು ಸ್ವೀಕಾರ ಮಾಡು ಅಂತ ಹೇಳಿ ಭಗವಂತನಿಗೆ ಪ್ರಾರ್ಥನೆ ಮಾಡಬೇಕು ಅಂತ ಅನ್ನೋದನ್ನು ತಿಳಿಸ್ತಾರೆ.